ಜೈ ಹಿಂದ್, ಒಂದೇ ಮಾತರಂ. ನಮ್ಮ ರಿಯಾಲಿಟಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಶೇಷ ಸಂದರ್ಶನ ವಿಶೇಷವಾದ ವ್ಯಕ್ತಿಯೊಂದಿಗೆ, ವಿಶೇಷ ಗುರುಗಳಿಗೆಯೊಂದಿಗೆ ಅಂತ ಹೇಳೋದಕ್ಕೆ ನಂಗೆ ಬಹಳ ಹೆಮ್ಮೆ ಇದೆ. ಇವತ್ತಿನ ಸಾಧನೆ ಹಾದಿಯಲ್ಲಿ ಇವರ ಗೆಲುವಿನ ರಹಸ್ಯ ಏನು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ, ಸಾಧನೆಯ ಹಾದಿಯಲ್ಲಿ ಗೆಲುವಿನ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಸರ್. ನಮಸ್ಕಾರ. ಸಾಧನೆಯ ಹಾದಿಯ ಈ ಕಾರ್ಯಕ್ರಮದಲ್ಲಿ ಸಾಧನೆ ಅಂತಂದ್ರೆ ನಿಮ್ಮ ಪ್ರಕಾರ ಏನು ಸರ್? ಸಾಧನೆ ಅಂತಂದ್ರೆ ಬಹಳ ಮುಖ್ಯವಾಗಿ ಸಾಧಾರಣ ವ್ಯಕ್ತಿ ಈ ಒಂದು ಧರಿತ್ರಿ ಅಥವಾ ಭೂಮಿಯಲ್ಲಿ ಅಡೆತಡೆಗಳನ್ನೆಲ್ಲ ಮೀರಿ ನೆಲೆಯೂರಿ ನಿಂತ್ಕೊಳ್ಳೋದೇ ಸಾಧನೆ ಅಂತ. ಅಂದ್ರೆ ಒಂದು ಸಾಧನೆ ಮಾಡ್ಬೇಕಾದ್ರೆ ಒಬ್ಬ ವ್ಯಕ್ತಿಗೆ ಅನೇಕ ಅಡೆತಡೆಗಳು ಬರುತ್ತೆ. ಅದಕ್ಕೆ ಯಾವುದು ಕುಂದದೆ ದಿಟ್ಟ ನೇರವಾಗಿ ಒಂದು ಡೆಡಿಕೇಶನ್ ಮೈಂಡ್ ಇಂದ, ಶ್ರದ್ಧೆಯಿಂದ ಅದನ್ನ ಮುಟ್ಟುವುದನ್ನೇ ನಾನು ಸಾಧನೆ ಅಂತ ಹೇಳ್ತೀನಿ. ಒಂದು ಗುರಿಯನ್ನು ಮುಟ್ಟೋದನ್ನೇ ಸಾಧನೆ ಅಂತ ಹೇಳ್ತೀನಿ. ತುಂಬಾ ಸಂತೋಷ ಆಯ್ತು. ಯಾಕೆಂದ್ರೆ ಮೊದಲನೇ ಪ್ರಶ್ನೆಯಿಂದಾನೇ ಶುರು ಮಾಡಿದ್ವಿ. ಯಾಕೆ ಅಂತಂದ್ರೆ ಗುರುಗಳಿಂದ ಬರಬೇಕಾದಂಥದ್ದು ಮೊದಲು ವಿಷಯವನ್ನ ತಿಳಿಸುವಂಥದ್ದು. ಹಾಗೆ ತಮ್ಮ ಪರಿಚಯ ಮಾಡ್ಕೋಬಹುದು ಸರ್ ನಮ್ಮ ವೀಕ್ಷಕರಿಗೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಕುಮಾರ್ ವಸಿಷ್ಠ ಅಂತ ಹೇಳಿ. ನಾನು ಮೂಲತಃ ಕುಕ್ಕೆ ಸುಬ್ರಹ್ಮಣ್ಯದ ಒಂದು ಹತ್ರ ಇರುವಂತ ಹಳ್ಳಿಯಿಂದ ನಾನು ಬಂದಿರತಕ್ಕಂಥವ್ರು. ನಮ್ಮ ತಂದೆ ಪರಂಪರೆ 35 ತಲೆಮಾರಿಂದ ಬಂದಿರತಕ್ಕಂಥದ್ದು. ನಾನು ಬೆಂಗಳೂರಿನಲ್ಲೇ ಹುಟ್ಟಿ BCom ಪದವೀಧರನಾಗಿ ನಂತರ ಕಂಪನಿ ಸೆಕ್ರೆಟರಿಯನ್ನು ಕೂಡ ಮಾಡಿ ನಾನು LIC ಒಳಗೆ ವೃತ್ತಿಯನ್ನು ಮಾಡ್ತಾ ಇದ್ದೆ. ಆಗ್ಲೇ ನಾನು ವಾಸ್ತುಶಾಸ್ತ್ರ, ಹಸ್ತ ಸಾಮುದ್ರಿಕ ಶಾಸ್ತ್ರವನ್ನ ನಾನು ಕಲ್ತಿದ್ದೆ. ಅದರಿಂದ ನನಗೆ ಅದರಲ್ಲಿ ಹೆಚ್ಚಿನ ಆಸಕ್ತಿ ಮೂಡಿದ್ರಿಂದ ಆ ವೃತ್ತಿಯನ್ನ ಬಿಟ್ಟು ಜ್ಯೋತಿಷ್ಯ ವೃತ್ತಿಯನ್ನ ನಾನು 30 ವರ್ಷದಿಂದ 1996ರಿಂದ ಇದೇ ವೃತ್ತಿಯನ್ನ ಮಾಡಿಕೊಂಡು ನನ್ನ ಪಯಣವನ್ನ ಮುಂದುವರಿಸ್ತಾ ಬಂದಿದ್ದೇನೆ. ಹಾಗೆ ನಿಮ್ಮ ವೃತ್ತಿ ಬಂದು ವಾಸ್ತು ಹಾಗೂ ಜ್ಯೋತಿಷ್ಯ ಹಾಗೂ ಹಸ್ತ ಸಾಮುದ್ರಿಕ ಶಾಸ್ತ್ರ. ಅದು ವಿಶೇಷವಾದಂತದ್ದು ಅಂತ ಕೇಳ್ಪಟ್ಟಿರ್ತೀವಿ. ಕೆಲವರು ಅಲ್ಲಿ ಅದು ಪ್ರಾವೀಣ್ಯತೆ ಹೊಂದಿರ್ತಾರೆ ಅಲ್ವೇ? ಹೌದು, ಅದು ಬರೋದಕ್ಕೆ ಕೂಡ ಒಂದು ಕಾರಣ ಇದೆ. ನಾನು LIC ಒಳಗಡೆ ಧಾರವಾಡದಲ್ಲಿ ಇದ್ದಾಗ ಒಮ್ಮೆ ನಾನು ನಡ್ಕೊಂಡು ಹೋಗ್ತಿದ್ದಾಗ ಟೆಲಿಫೋನ್ ಕಂಬದ ಒಂದು ರಾಡ್ ನನ್ನ ತಲೆಗೆ ಬಡಿದು ನನಗೆ ತಲೆನೋವು ಪ್ರಾರಂಭ ಆಗಿ ನಾನು ರೂಮಿಗೆ ಹೋಗಿ ಮಲ್ಕೊಂಡೆ. ಅವತ್ತಿನ ದಿವಸ ಒಂದು ಪೇನ್ ಕಿಲ್ಲರ್ ಅನ್ನ ತಗೊಂಡು ಮಾರನೇ ದಿವಸ ಸಂಜೆ ಆಗ್ತಿದ್ದ ಹಾಗೆ ಯಾರ್ದಾರ ಕೈಯನ್ನು ನೋಡುವಾಗ ಇವ್ರ ಬಗ್ಗೆ ನಾನು ಏನಾದ್ರು ಹೇಳಬೇಕು ಅನ್ನುವಂತ ಕಾತರ ನನ್ನಲ್ಲಿತ್ತು. ಹಾಗೆ ನನ್ನ ಜೊತೆ ಸಹಪಾಠಿಗಳು 3 ಜನ ಇದ್ರು. ಅವ್ರ ಕೈಯನ್ನ ನೋಡಿ ಮೊದಲು ಅವರ ಎಲ್ಲ ಘಟನೆಗಳನ್ನು ಪರಿಪೂರ್ಣವಾಗಿ ಹೇಳಿದೆ. ಆಗ ಅವ್ರು ಬಹಳ ಆಶ್ಚರ್ಯಚಕಿತರಾಗಿ ಅವ್ರು ಬೇರೆಯವ್ರಿಗೆ ಹೇಳ್ತಾ ಬಂದ್ರು. ಸುಮಾರು 400 ಜನರಿಗೆ ಆಗ ನಾನು ಪ್ರಿಡಿಕ್ಷನ್ ಅನ್ನ ಕೊಟ್ಟಿದ್ದೆ. ಯಾವುದೇ ಒಂದು ದುಡ್ಡನ್ನ ತಗೊಳ್ಳದೆ, ಯಾವುದೇ ಅಪೇಕ್ಷೆ ಇಲ್ಲದೆ ನನಗೆ ಅವ್ರ ಕೈಯನ್ನು ನೋಡಿದ ತಕ್ಷಣ ಅವ್ರ ಬಗ್ಗೆ ಸಂಪೂರ್ಣ ಇತಿಹಾಸವನ್ನು ಹೇಳುವಂತ ಒಂದು ಸಾಮರ್ಥ್ಯ ಬಂದ್ಬಿಡ್ತು. ಭಗವಂತನ ಕೃಪೆ, ಅದು ವರದಾನ ಅಂತ ಹೇಳ್ತೇನೆ. ಸೊ ಈ ರೀತಿಯಾದಂತ ಒಂದು ಪ್ರಾರಂಭವಾದಂತ ಹಸ್ತ ಸಾಮುದ್ರಿಕ ಶಾಸ್ತ್ರ ಅಲ್ಲಿ ಪೇಪರಲ್ಲಿ ಅವತ್ತಿನ ದಿವಸ ನಂದು ಫೋಟೋ ಬಂತು. ಯಾಕಂತಂದ್ರೆ ಆ ಹೋಟೆಲ್ನವರು ಒಂದು ಹೆಂಗಸರನ್ನ, ಗರ್ಭಿಣಿ ಹೆಂಗಸರನ್ನ ಕರ್ಸಿದ್ರು. ಇವ್ರಿಗೆ ಯಾವ ಮಗು ಹುಟ್ಟುತ್ತೆ ಹೇಳಿ ಅಂತ ಹೇಳಿ ಒಂದು ಪ್ರಿಡಿಕ್ಷನ್ ಅನ್ನ ಕೇಳಿದ್ರು. ನಾನು ಸಂಜೆ 6:30 11 ಸೆಕೆಂಡ್ಗೆ ಗಂಡು ಮಗು ಜನನ ಆಗುತ್ತೆ ಅಂತ ಹೇಳಿದ್ದೆ. ಅದು ಅಕ್ಷರಶಃ ನಿಜ ಆಯ್ತು. ಅದರಿಂದ ಅವತ್ತು ನನ್ನ ಪೇಪರ್ ಅಲ್ಲಿ ಫೋಟೋ ಬಂದಿತ್ತು, ನುಡಿದಂತೆ ನಡೆಯುವ ಭವಿಷ್ಯಕಾರ ಅಂತ ಹೇಳಿ. ಆದ್ರಿಂದ ಅಲ್ಲಿಂದ ಜರ್ನಿ ಪ್ರಾರಂಭ ಆಗಿ ನಂತರ ಈಗ ಇವತ್ತು 30 ವರ್ಷಗಳ ಕಳೆದು ಸತತವಾಗಿ ಬೇರೆ ಬೇರೆ ವಿಷಯಗಳನ್ನು ಕೂಡ ಮಾಡ್ತಾ ಬಂದಿದ್ದೀನಿ. ಕರ್ನಾಟಕದಲ್ಲಿ 90ನೇ ಇಸ್ವಿಯಲ್ಲಿ ಪ್ರಪ್ರಥಮ ಬಾರಿಗೆ ತೆಲುಗುಯಿಂದ ಕನ್ನಡಕ್ಕೆ ರಚಿತವಾದಂತ ವಾಸ್ತುಶಾಸ್ತ್ರದ ವಾಸ್ತವಗಳು ಅನ್ನುವಂತ ಒಂದು ಪುಸ್ತಕದ ಅನುವಾದದಲ್ಲಿ ನಾನು ಸಹಾಯಕನಾಗಿ ವಾಸ್ತುವಿನ ಬಗ್ಗೆ ಒಲವನ್ನ ತೋರ್ದೆ. ಅಲ್ಲಿಂದ ನನ್ನ ಒಂದು ಪಯಣವನ್ನ ಮುಂದುವರ್ಸ್ಕೊಂತಾ ಬಂದಿದ್ದೇನೆ. ಬಹಳ ಸಂತೋಷ ಆಯ್ತು. ಮುಖ್ಯವಾಗಿ ನಮ್ಮ ವಾರ ಸ್ಟುಡಿಯೋಗೆ ಬಂದದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತಾನೆ ಹೇಳ್ಬೇಕು. ಯಾಕೆಂತಂದ್ರೆ ನಿಮ್ಮ ಗೆಲುವಿನಲ್ಲಿ ಎಷ್ಟೆಷ್ಟೋ ಸೋಲುಗಳಿರುತ್ತೆ, ನೋವುಗಳಿರುತ್ತೆ, ನಲಿವುಗಳಿರುತ್ತೆ, ಸಹಕಾರ ಇರುತ್ತೆ. ಅದಕ್ಕೂ ಮುಂಚೆ ಗೆಲುವಿನ ಮೊದಲ ಮೆಟ್ಟಲು ಯಾವುದು ಸರ್? ಗೆಲುವಿನ ಮೊದಲ ಮೆಟ್ಟಲು ಅಂದ್ರೆ ನಂಬಿಕೆ ಇರಬೇಕು. ಮೊದಲು ಯಾವುದೇ ಒಂದು ವಿಷಯದಲ್ಲಿ ನಂಬಿಕೆ ಇರಬೇಕು, ಭಗವಂತನಲ್ಲಿ ನಂಬಿಕೆ ಇರಬೇಕು, ನಾವು ಮಾಡುವಂತ ಕೆಲಸದಲ್ಲಿ ಶ್ರದ್ಧೆ ಇರಬೇಕು. ಎಲ್ಲರೂ ಏನಂತ ಯೋಚನೆ ಮಾಡ್ತಾರೆ ಅಂದ್ರೆ ಗೆಲುವು ಇವತ್ ಪ್ರಯತ್ನ ಮಾಡಿದ ತಕ್ಷಣ ನಮಗೆ ಅದ್ರದ್ದು ಸಿಕ್ಬಿಡ್ಬೇಕು ಅನ್ನುವಂಥದ್ದು ಒಂದು ಇಟ್ಕೊಂಡಿರ್ತಾರೆ. ಖಂಡಿತ ನಾನು ಅವ್ರಿಗೆ ಕಿವಿ ಮಾತಾಡಕ್ ಇಷ್ಟಪಡ್ತೀನಿ. ನಮ್ಮ ಗೆಲುವು ನಾವು ನಿರೀಕ್ಷೆ ಮಾಡಬಾರ್ದು. ನಿರೀಕ್ಷೆ ಮಾಡದೇ ಇದ್ದಾಗ ನಮ್ ಕೆಲಸ ನಾವು ಮಾಡ್ಕೋತಾ ಬಂದ್ರೆ ಇವತ್ತಲ್ಲರಿ 2 ವರ್ಷ ಆದ್ಮೇಲೆ ನಮ್ಗೆ ಪ್ರಥಮ ಗೆಲುವು ಬರ್ಬೋದು. ಆದ್ರೆ ಆ ಪ್ರಥಮ ಗೆಲುವೇ ಬುನಾದಿಯಾಗಿ ನಮ್ಮನ್ನ 1000 ಮೆಟ್ಲವರೆಗೆ ಕರ್ಕೊಂಡು ಹೋಗುತ್ತೆ.
ಅದಕ್ಕೆ ನಾನೇ ಉದಾಹರಣೆ ಇದ್ದೀನಿ. ಯಶಸ್ಸಿನ ಮೊದಲ ಮೆಟ್ಟಲು ಯಾವುದು ಗುರುಜಿ? ಯಶಸ್ಸಿನ ಮೊದಲ ಮೆಟ್ಟಲು ಅಂತ ಹೇಳಿದ್ರೆ ಪರಿಶ್ರಮ ಇಲ್ಲದೆ ಯಾವುದೂ ಆಗೋದಿಲ್ಲ. ಪರಿಶ್ರಮ ನಿತ್ಯ ನಿರಂತರ ಇರಬೇಕು. ಅದನ್ನ ನಾವು ಡೆಡಿಕೇಶನ್ ಅಂತ ಏನ್ ಕರಿತೀವಿ, ಶ್ರದ್ಧೆ ಅಂತ ಕರಿತೀವಿ. ಆ ಒಂದು ಶ್ರದ್ಧೆ ಇಲ್ಲದೆ ಹೋದ್ರೆ ನಮ್ಗೆ ಗುರಿ ಮುಟ್ಟಕ್ಕಾಗಲ್ಲ. ಯಾಕಂತಂದ್ರೆ ಬಹಳ ಮುಖ್ಯವಾಗಿ ನಾವೀಗ ಒಂದ್ ಪ್ರಯತ್ನ ಮಾಡ್ತೀವಿ. ಇವತ್ತು ನಾವು ಪ್ರಯತ್ನ ಮಾಡಿದ ತಕ್ಷಣನೇ ನಮ್ಗೆ ಅವಮಾನ ಆಗ್ಬೋದು, ಖಂಡಿತ ಸೋಲಾಗ್ಬೋದು, 4 ಜನ ನಮ್ಮನ್ನ ಬೇಕಾಗಿತ್ತ ಇದು ನಿನ್ಗೆ ಅಂತ ಕೇಳ್ಬೋದು. ಇಂಥದ್ದೆಲ್ಲ ಇರುತ್ತೆ. ಇಂಥದ್ದೆಲ್ಲ ದಾಟಿ ಬಂದ್ರೇನೆ ಸಾಧನೆ ಅಂತ ಹೇಳೋದು. ಇಲ್ಲ ಅಂತಂದ್ರೆ ನಾವು ಇವತ್ತು ಹೇಳಿದ ತಕ್ಷಣ ನಾವು ಆ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನ ನಾವು ಬೆಳೆಸ್ಕೊಂಡ್ಬಿಟ್ರೆ ನಾವು ಇವತ್ತು 1ನೇ ಮೆಟ್ಲಲ್ಲೇ ಬಿದ್ದೋಗ್ತೀವಿ. 1ನೇ ಮೆಟ್ಲಲ್ಲಿ ಎಡಬೋದ್ರು 2ನೇ ಮೆಟ್ಲಲ್ಲಿ ಹುಷಾರಾಗಿ ನಡಿಬೇಕು ಅನ್ನುವಂತ ಒಂದು ಜ್ಞಾನ ನಮಗೆ ಬಂದ್ರೆ ಅದೇ ನಮ್ಮ ಸಾಧನೆಯ ಮೊದಲ ಮೆಟ್ಟಲು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೂಪರ್. ಪರಿಶ್ರಮನೇ ಮೊದಲ ಮೆಟ್ಟಲು. ಹಾಗೆ ನಿಮ್ಮ ಗುರುವಿನ ಬಗ್ಗೆ ತಿಳಿಸ್ಕೊಡ್ಬೋದು? ಖಂಡಿತ. ಅದು ವಿದ್ಯಾಗುರು ಆಗಿರ್ಬೋದು ಅಥವಾ ಕಲ್ತಾದ್ಮೇಲೆ ಎಷ್ಟೋ ಜನ ನಿಮಗೆ ತುಂಬಾ ದಿನ ಗುರುಗಳು ಬಂದಿರಬಹುದು, ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ. ಖಂಡಿತ. ಈಗ ನಾನು 90ನೇ ಇಸವಿಯಲ್ಲಿ ವಾಸ್ತುಶಾಸ್ತ್ರದ ವಾಸ್ತವಗಳು ಅಂತ ಪುಸ್ತಕವನ್ನು ರಚನೆ ಮಾಡಿದಾಗ ವಾಸ್ತು ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ. ಆದ್ರೆ ನನಗೆ ಜ್ಯೋತಿಷ್ಯ ಮತ್ತೆ ಮಂತ್ರಶಾಸ್ತ್ರವು ಕೂಡ ಅದಾಗದೇ ಬಂದಿದ್ದು. ನನ್ನ ಬಾಯಲ್ಲಿ ಪ್ರಪ್ರಥಮವಾಗಿ ಮಂತ್ರ ಅದಾಗದೇ ಬಂದಿದ್ದು, ಯಾರು ಹೇಳ್ಕೊಟ್ಟಿರ್ಲಿಲ್ಲ. ಆದ್ರಿಂದ ನನಗೆ ಆಸಕ್ತಿ ಮೂಡಿ ನಾನು ಗ್ರಂಥಗಳನ್ನ ಸಂಪಾದನೆ ಮಾಡ್ತಾ ಗುರುಗಳನ್ನ ಹುಡ್ಕೊಂಡು ಹೋದೆ. ನನ್ನ ಗುರುಗಳಾದಂತ ಗುಂಜೂರು ರಾಮಚಂದ್ರ ಶಾಸ್ತ್ರಿಗಳು, ಅವರು ಅತ್ಯಂತ ಜ್ಞಾನಿಗಳು. ಅವರು 100 ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ನನ್ನ ವೇದಾಭ್ಯಾಸವನ್ನು ಆರಂಭ ಮಾಡಿದೆ. ಹಾಗೂ ಪ್ರಯೋಗಗಳನ್ನ ಅವರೇ ನನಗೆ ಹೇಳಿಕೊಟ್ರು. ಅಲ್ಲಿಂದ ಮುಂದೆ ಉಡುಪಿ ಇಲ್ಲಿ ಒಬ್ರು ಗುರುಗಳು ಬಂದ್ರು, ಅಚ್ಯುತ ದಾಸರು ಅಂತ. ಹಾಗೆ ಮಂಜುನಾಥ್ ಅನ್ನೋರಿಂದ ಜ್ಯೋತಿಷ ಕಲ್ತೆ. ಹಸ್ತ ಸಾಮುದ್ರಿಕ ಹಾಗೆ ಬಂದಿತ್ತು, ಆದ್ರೆ ನಾನು ಅದನ್ನ ಅಭ್ಯಾಸ ಮಾಡಿ ಪುನರಪಿ ಕಲ್ತೆ. ಮತ್ತೆ ನ್ಯೂಮರಾಲಜಿ ಕೂಡ ನಾನು ಮಂಜುನಾಥ್ ಅನ್ನೋರಿಂದ ಕಲ್ತೆ. ಹೀಗೆ ತಂತ್ರ ಶಾಸ್ತ್ರವನ್ನ ಕೇರಳದ ಗೋವಿಂದ ಭಟ್ ಅನ್ನೋರಿಂದ ಕಲ್ತೆ. ಹೀಗೆ ಅನೇಕ ಕಲ್ತು ಈಗ ನಾನು 27,000 ಗ್ರಂಥಗಳನ್ನ ಇಟ್ಕೊಂಡಿದ್ದೇನೆ. 14 ತಾಳೆಗರಿಯಲ್ಲೂ ಇದೆ, ಪ್ರಿಂಟೆಡ್ ಅಲ್ಲೂ ಇದೆ. 14 ಭಾಷೆಗಳನ್ನ ನಾನು ಓದ್ತೇನೆ. ಯಾಕಂದ್ರೆ ಎಲ್ಲವೂ ಕನ್ನಡದಲ್ಲೇ ಸಿಗೋದಿಲ್ಲ. ನಮ್ಗೆ ಜ್ಞಾನ ಬೇಕು ಅಂದ್ರೆ ನಾವು ಭಾಷೆಯನ್ನು ಕಲಿಬೇಕು. ಹಾಗಾಗಿ ಆ ಭಾಷೆಯನ್ನ ಕಲಿಯುವಂತ ಒಂದು ವಿಚಾರ ನಮ್ಮ ಗುರುಗಳಿಂದ ಬಂದಿದ್ದು. ಅವರು ಅದೇ ತರ ಅನೇಕ ಗ್ರಂಥಗಳನ್ನ ಹಿಂದಿ, ಸಂಸ್ಕೃತ, ಮರಾಠಿಯನ್ನ ತರಿಸಿ ಕಲಿತು ಅದರಿಂದ ಇರುವಂತ ವಿಷಯಗಳನ್ನ ಕಲೆಕ್ಟ್ ಮಾಡಿ ಅವ್ರ ಪುಸ್ತಕಗಳನ್ನ ರಚನೆ ಮಾಡ್ತಾ ಇದ್ರು. ಅದನ್ನೇ ನಾನು ಕಲ್ತ್ಕೊಂಡಿದ್ದೀನಿ. ಇದು ಅವರ ಕೊಟ್ಟಂತ ಒಂದು ವರದಾನ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಬಹಳ ಸಂತೋಷ ಆಯ್ತು. ಹಾಗೆ ಎಲ್ಲ ವೀಕ್ಷಕರಿಗೆ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ನಿಮಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ನಿಮ್ಮ ಪ್ರಕಾರ ಗುರು ಎಷ್ಟು ಮುಖ್ಯ ಆಗ್ತಾರೆ? ಗುರು ಇಲ್ಲದಿದ್ರೆ ಯಾವ್ದೇ ಗುರಿಯನ್ನು ಮುಟ್ಟೋಕ್ಕಾಗೋದಿಲ್ಲ. ಗುರು ನಮ್ಮ ಬೆನ್ನ ಹಿಂದೆ ಇದ್ರೆ, ನಮ್ಗೆ ಮಾರ್ಗದರ್ಶನವನ್ನ ತೋರಿಸಿದ್ರೆ, ಬೆಳಕನ್ನ ಚೆಲ್ಲಿದ್ರೆ ಆ ಬೆಳಕನ್ನ ಹುಡ್ಕೊಂಡು ನಾವು ದಾರಿಯನ್ನ ಸಾಗಬಹುದೇ ಹೊರತು ಕತ್ತಲಲ್ಲಿ ಯಾವುದೇ ಒಂದು ದಾರಿಯನ್ನ ನಾವು ಸಾಗೋದಕ್ಕೆ ಸಾಧ್ಯವಿಲ್ಲ. ಎಲ್ ಬೇಕಾದ್ರೂ ಬೀಳ್ಬಹುದು ಅಥವಾ ಏನ್ ಬೇಕಾದ್ರೂ ಅನಾಹುತ ಆಗ್ಬೋದು. ಗುರಿ ಇರ್ಬೇಕು ಅಂದ್ರೆ ಗುರು ಇರ್ಬೇಕು ಅಂತ. ಸೊ ಗುರು ನಮ್ಗೆ ಗುರಿಯನ್ನ ತಿಳಿಸ್ಕೊಡ್ತಾರೆ, ಇಂಥ ಜಾಗಕ್ಕೆ ಮುಟ್ಟು ಅಂತ. ಗುರು ಅಂದ್ರೆ ಸಂಸ್ಕೃತದಲ್ಲಿ ಗುರುತ್ವಾಕರ್ಷಣೆ ಅಂತ ಹೇಳ್ತೇವೆ. ಈ ಭೂಮಿಗೆ ಗುರುತ್ವ ಆಕರ್ಷಣೆ ಅಂದ್ರೆ ಗುರು ಅಂದ್ರೆ ಹಿಡ್ಕೊಳ್ಳುವಂಥದ್ದು, ಸಂಗ್ರಹಣ ಮಾಡ್ತಕ್ಕಂಥದ್ದು, ನಮಗೆ ಅದು ನಮ್ಮ ತಲೆಯಲ್ಲಿ ಕೂತ್ಕೊಳ್ತಕ್ಕಂಥದ್ದು ಅನ್ನೋದನ್ನೇ ಗುರು ಅಂತ ಹೇಳ್ತೀವಿ. ಈ ಗುರು ಇಲ್ಲದೆ ಇದ್ರೆ ಯಾವ್ದ್ರಲ್ಲೂ ನಾವು ಸಾಧನೆಯನ್ನ ಮಾಡೋಕ್ಕೂ ಸಾಧ್ಯವಿಲ್ಲ, ಮುಂದುವರಿಯೋಕ್ಕೂ ಸಾಧ್ಯ ಇಲ್ಲ. ಯಾವ ವಿದ್ಯೆನೂ ಕಲಿದೆ ಇದ್ರೆ ಅನರಕ್ಷಸ್ರಾಗಿ ನಾವು ಹೀಗೆ ಇರ್ಬೇಕಾಗುತ್ತೆ. ಯಾಕೆ ಈ ಮಾತು ಹೇಳಿದೆ ಅಂತಂದ್ರೆ, ನಿಮ್ಮ ಬಾಯಿಂದಾನೇ ಬರ್ಬೇಕು ಅಂತಂದ್ರೆ, ಇವಾಗೆಲ್ಲ ಮಾಮೂಲಿ ಅಕ್ಕಪಕ್ಕ ಫ್ರೆಂಡ್ಸ್ ಹಂಗುರು ಹಿಂಗುರು, ಆ ಬಾಸ್ ಈ ಬಾಸ್ ಅಂತೆಲ್ಲ ಹೇಳ್ತಾರೆ. ಆ ಗುರುವಿಗೆ ಒಂದು ಕರೆಕ್ಟಾಗಿ ಅರ್ಥ ಅಂತದ್ದು ನಿಮ್ಮವರಿಂದ ತಿಳ್ಕೊಂಡಾಗ ನಮ್ಮ ವೀಕ್ಷಕರಿಗೊಂದು ಮಾಹಿತಿ ಹೋಗುತ್ತೆ. ಯಾರನ್ನ ನಾವು ಗುರು ಅಂತ ಸಂಬೋಧನೆ ಮಾಡ್ಬೇಕು ಅಂತ ಕೇಳ್ಕೊಳ್ಳೋದಕ್ಕೋಸ್ಕರ. ಯಾರು ಜ್ಞಾನವನ್ನು ಕೊಡ್ತಾನೋ ಅವನು, ಸರಿಯಾದ ಮಾರ್ಗದರ್ಶನವನ್ನು ಕೊಡ್ತಾನೋ ಅವನು ಗುರು. ಎಲ್ಲರೂ ಗುರು. ಆದ್ರೆ ಗುರು ಲಘು ಅಂತ ನಮ್ಮ ಕನ್ನಡದಲ್ಲಿ, ಹಳೆಗನ್ನಡದಲ್ಲಿದೆ. ಅದ್ರ ಲಘುವಾಗಿ ಪರಿಗಣಿಸಬಾರ್ದು ಗುರುವನ್ನ ಗುರುವಾಗೇ ಪರಿಗಣಿಸಬೇಕಾದ್ರೆ ಅವ್ರ ಹಿಂದೆ ನಾವು 4 ವಿದ್ಯೆಯನ್ನ ಕಲ್ತಾಗ ಮಾತ್ರ ಅವರು ನಮ್ಗೆ ಗುರು ಆಗಕ್ಕೆ ಸಾಧ್ಯ. ಹಾಗೆ ನಾನು ಕೇಳ್ಪಟ್ಟೆ, ನಿಮ್ಗೆ ಇದುವರೆಗೂ ರಾಷ್ಟ್ರ ಮಟ್ಟದಲ್ಲಾಗ್ಬೋದು ಅಥವಾ ಅಂತಾರಾಷ್ಟ್ರೀಯ ಮಟ್ಟದಾಗ್ಬೋದು, ವಿಶ್ವ ಮಟ್ಟದಲ್ಲಾಗ್ಬೋದು, ಏನೇನೋ ದಾಖಲೆಗಳನ್ನ ಮಾಡಿದ್ದೀರಿ. ಅದರ ಬಗ್ಗೆ ಕೆಲವು ವಿವರಗಳನ್ನ, ವಿಶ್ವ ದಾಖಲೆ ಆಗ್ಬೋದು ಅಥವಾ ನಿಮಗೆ ಬಂದಂತಹ ಪ್ರಶಸ್ತಿಗಳಾಗ್ಬೋದು, ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಾಗ, ಯಾಕೆಂತಂದ್ರೆ ಗುರುಸ್ಥಾನ ಅನ್ನೋದು ಬಹಳ ಎತ್ತರವಾದ ಸ್ಥಾನ. ಆ ಸ್ಥಾನದಲ್ಲಿ ನೀವು ಇದ್ದೀರಿ. ಗುರುಸ್ಥಾನ ಪಡೆದ ತಕ್ಷಣ ನಾವು ಸಾಧನೆ ಮಾಡೋದು ನಿಲ್ಲಿಸ್ಬಿಡ್ಬೇಕು, ಹೆಸರು ಮಾಡೋದು ನಿಲ್ಲಿಸ್ಬೇಕು, ನಮ್ಗೇನಕ್ಕೆ ನನಗೆಲ್ಲ ಬರುತ್ತೆ ಅನ್ನೋದು ಒಂದು ಇರುತ್ತೆ.
ಆದ್ರೆ ಈಗಲೂ ಕೂಡ ನಾನು ಕೇಳ್ಪಟ್ಟಂಗೆ ನಮ್ಮ ಟೀಮ್ ಬಂದು ಸರ್ಚಿಂಗ್ ಟೀಮ್ ಬಂದು ನಿಮ್ಮನ್ನ ಕೇಳಿದಾಗ ನೀವೆಲ್ಲ ಅವ್ರಿಗೆ ವಿವರಗಳನ್ನ ಹೇಳಿದ್ರೆ ನಾನು ಹೇಳಬಹುದು, ನಿಮ್ಮ ಬಾಯಿಂದಾನೇ ಹೇಳಿದ್ರೆ ನಮ್ಗೆ ತುಂಬಾ ಸಂತೋಷ ಆಗುತ್ತೆ. ಖಂಡಿತ. ನಾನು ಇಷ್ಟವರೆಗೆ 1500 ಪ್ರಶಸ್ತಿಗಳನ್ನ ಜ್ಯೋತಿಷ್ಯ, ತಂತ್ರಶಾಸ್ತ್ರ, ವಾಸ್ತುಶಾಸ್ತ್ರ, ಹಸ್ತ ಸಾಮುದ್ರಿಕ, ಜೆಮ್ಸು, ನ್ಯೂಮರಾಲಜಿ ಇತ್ಯಾದಿಗಳಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ಪಡೆದಿದ್ದೇನೆ. ಇದುವರೆಗೆ ಹೆಚ್ಚು ಅಂತಂದ್ರೆ 79 ದೇಶಗಳಿಂದ ಈ ಪ್ರಶಸ್ತಿಗಳನ್ನ ಪಡೆದಿದ್ದೇನೆ. ಹಾಗೆ ನನಗೆ ಉತ್ತೇಜಕವಾಗಿ 352 ವಿಶ್ವ ದಾಖಲೆಗಳು ಇಷ್ಟವರೆಗೆ ಸಿಕ್ಕಿದೆ. 4 ಬಾರಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮತ್ತೆ ಲಿಮ್ಕಾ ಬುಕ್, ಹಾಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಕೂಡ ಬಂದಿದೆ, ಹಾಗೆ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಬಂದಿದೆ. ಸಿನಿಮಾದಲ್ಲಿ ನಟನೆ ಮಾಡ್ತಾ ಇದ್ದೀನಿ. ಸಿನಿಮಾದಲ್ಲೂ ಕೂಡ ಮೊದಲು ನಟನೆ ಮಾಡಿದ್ದೆ, ನಾಟಕದಲ್ಲಿ ನಟನೆ ಮಾಡಿದ್ದೆ, ಪುಸ್ತಕ ರಚನೆಯಲ್ಲಿ ತೊಡಗಿದ್ದೇನೆ, ನ್ಯೂಸ್ ಪೇಪರ್ ನಲ್ಲಿ ಬರೆದಿದ್ದೇನೆ, ಮ್ಯಾಗಝೈನ್ ನಲ್ಲಿ ಭವಿಷ್ಯವನ್ನ ಬರೆದಿದ್ದೇನೆ, ಟಿವಿ ಮಾಧ್ಯಮಗಳಲ್ಲಿ ಎಲ್ಲಾ ಚಾನೆಲ್ ಅಲ್ಲೂ ಕೂಡ ನನ್ನ ಕಾರ್ಯಕ್ರಮವನ್ನ ಪ್ರಸಾರ ಮಾಡಿದ್ದಾರೆ. ಬಹಳ ಸಂತೋಷ. 1,500 ಪ್ರಶಸ್ತಿಗಳ ಸರದಾರರು, 350 ವಿಶ್ವ ದಾಖಲೆಯ ಸರದಾರ. ನನ್ನ ಪ್ರಕಾರ ಕರ್ನಾಟಕದಲ್ಲಿ ನ ಭೂತೋ ನ ಭವಿಷ್ಯತಿ ನಿಮ್ಮಂತ ವ್ಯಕ್ತಿ ಮೊದಲನೆಯವರು ಅಂತ ನಾನು ಭಾವಿಸ್ತೀನಿ. ಅಲ್ಲ, ಅದು ನಾ ಭೂತೋ ನಾ ಭವಿಷ್ಯತಿ ಅನ್ನೋದಕ್ಕಿಂತ ಮುಂದೆ ಎಲ್ಲರೂ ಸಾಧನೆ ಮಾಡ್ಲಿ ಅನ್ನುವಂಥದ್ದೇ ನನ್ನ ಆಶಯ. ನಾನೊಬ್ಬನೇ ಇರಬಾರ್ದು, ಸಾಧನೆ ನನ್ನ ಸೊತ್ತಲ್ಲ. ಸೊ ಎಲ್ಲರೂ ಕೂಡ ಸಾಧನೆ ಮಾಡಬಹುದು ಅನ್ನೋದನ್ನ ನಾನು ಬೇರೆಯವರಿಂದ, ನಿಮ್ಮಂತವರಿಂದ ಪ್ರೇರೇಪಿತನಾಗಿ ನಾನು ಒಂದು ನಿರ್ದಿಷ್ಟ ಗುರಿಯನ್ನ ಮುಟ್ಟುವಲ್ಲಿ ನನ್ನ ಪಯಣವನ್ನ ನಡೆಸ್ತಾ ಇದ್ದೇನೆ. ಯಾವತ್ತೂ ಕೊನೆ ಅಂತ ಇಲ್ಲ ಇದಕ್ಕೇನು ವಯಸ್ಸಿಲ್ಲ ಸಾಧನೆಗೆ. ನಾವು ನಿತ್ಯ ನಿರಂತರ ಸಾಧನೆಯನ್ನ ಮಾಡ್ತಾ ಹೋಗ್ಬೋದು. ನಮ್ಮಷ್ಟಿಗೆ ನಾವು ಮಾಡ್ತಾ ಹೋಗ್ಬೇಕು. ನಮ್ಮನ್ನ ಬೇರೆಯವ್ರು ಗುರ್ತಿಸಿಲ್ಲ ಅನ್ನೋದಕ್ಕೆ ನಿಲ್ಲಿಸಬಾರ್ದು, ಅಥವಾ ಇದರಿಂದ ಏನ್ ಪ್ರಯೋಜನ, ಇದರಿಂದ ಏನಾಗ್ಬಿಡುತ್ತೆ, ಈಗ ಏನೋ ಒಂದು ಅವಾರ್ಡ್ ಬಂದ್ರೆ ಏನ್ ದುಡ್ಡು ಬಂದ್ಬಿಡುತ್ತಾ, ಎಲ್ಲವನ್ನೂ ನಾವು ಹಣಕ್ಕಾಗಿ ಅಳಿಬಾರ್ದು. ಸೊ ಕೆಲವೊಂದು ನಮ್ಗೆ ಆತ್ಮತೃಪ್ತಿ ಅಂತ ಇರುತ್ತೆ, ಆ ಆತ್ಮತೃಪ್ತಿ ನಮ್ಗೆ ಇರ್ಬೇಕು ನಾವು ಮಾಡುವಂತ ಕೆಲಸದಲ್ಲಿ. ನನಗಂತೂ ಖಂಡಿತ ಆತ್ಮತೃಪ್ತಿ ಇದೆ. ನಾನು ಮಾಡಿರೋಂತ ಎಲ್ಲ ಒಳ್ಳೆ ಕೆಲಸಗಳಲ್ಲಿ ನನಗೆ ಆತ್ಮತೃಪ್ತಿ ಇದೆ. ಇದೇ ರೀತಿಯಲ್ಲಿ ದೇವತಾ ಕಾರ್ಯಗಳಲ್ಲಿ ಕೂಡ ನಾನು ತೊಡಗಿದ್ದೇನೆ. 359 ನಾಗ ಪ್ರತಿಷ್ಠೆ ನನ್ನಿಂದ ಆಗಿದೆ. ಸೂಪರ್. 16 ದೇವಾಲಯಗಳನ್ನ ನನ್ನಿಂದ ದೇವರು ಪ್ರತಿಷ್ಠಾಪನೆ ಮಾಡಿಸ್ಕೊಂಡಿದ್ದಾರೆ. ಅನೇಕ ದೊಡ್ಡ ದೊಡ್ಡ ದೇವಾಲಯಗಳಲ್ಲಿ ಕಾರ್ಯಕ್ರಮವನ್ನ ಮಾಡಿಸುವಂತ ಪುಣ್ಯ ನನಗೆ ಭಗವಂತ ಕೊಟ್ಟಿದ್ದಾನೆ. ಇಂಥ ಒಂದು ಒಳ್ಳೆ ಕೆಲಸಗಳನ್ನ ಮಾಡಿದಾಗ ಬೇರೆಯವರು ನಮ್ಮನ್ನ ಪ್ರಶಂಸೆ ಮಾಡ್ತಾರೆ ಅಥವಾ ಅದಕ್ಕೆ ಅವಾರ್ಡ್ ಕೊಡ್ತಾರೆ ಅಂತ ನಾವು ಈ ಕೆಲಸವನ್ನ ಮಾಡಿಲ್ಲ. ನಮ್ಮ ಕೆಲಸವನ್ನ ನಾವು ಶ್ರದ್ಧೆಯಿಂದ ಮಾಡ್ತಾ ಬಂದಿದೀವಿ. ಆ ಪುಣ್ಯ ಸಂಪಾದನೆ ಖಂಡಿತ ಇದೆ, ಅದರಲ್ಲಿ ಹೆಮ್ಮೆ ಇದೆ, ಆತ್ಮತೃಪ್ತಿ ಕೂಡ ಇದೆ. ಅದಕ್ಕೆ ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಹೇಳ್ತಾರೆ. ಖಂಡಿತ ಸತ್ಯ ಅಲ್ವಾ? ಖಂಡಿತ. ಹಾಗೆ ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಿ. ನಿಮ್ಮ ವೈಫಲ್ಯವನ್ನ ಪಡೆಯೋದಕ್ಕೆ ಅಥವಾ ನಿಭಾಯಿಸೋದು ಹೆಂಗ್ ನಿಭಾಯಿಸ್ತೀರಿ? ನಿಮ್ಮ ವೈಫಲ್ಯ ಒಂದ್ಸಲ ಏನೋ ಒಂದು ಫೇಲ್ ಆಯ್ತು, ಅದನ್ನ ಹೇಗೆ ನಿಭಾಯಿಸ್ತೀರಿ? ಖಂಡಿತ ಫೇಲ್ಯೂರ್ಸ್ ಅಂತ ಇದ್ದೇ ಇರುತ್ತೆ. ಎಲ್ಲಾ ಸಕ್ಸಸ್ಫುಲ್ ಪರ್ಸನ್ ಹಿಂದ್ಗಡೆ ಫೇಲ್ಯೂರ್ಸ್ ಇದ್ದೇನೆ ಮಾತ್ರನೇ ಅವನು ಮುಂದಕ್ಕೆ ಮತ್ತೆ ಸ್ವಯಂ ಉತ್ತೇಜಿತನಾಗಿ ಮುಂದಕ್ಕೆ ಹೋಗಕ್ ಸಾಧ್ಯ. ನಮ್ಗೆ ಯಾವತ್ತು ಫೇಲ್ಯೂರೇ ಇಲ್ಲ ಅಂತಂದ್ರೆ ನಮಗ್ ಬಂದಿದ್ರಲ್ಲಿ ನಮ್ಗೆ ಗರ್ವ ಬಂದ್ಬಿಡುತ್ತೆ. ಗರ್ವ ಬಂದ ತಕ್ಷಣ ನಮ್ಮ ಸಾಧನೆ ನಿಂತೋಗುತ್ತೆ. ಯಾವತ್ತು ಫೇಲ್ಯೂರ್ ಇದೆ ಅವತ್ತು ನಾವೇ ಯೋಚನೆ ಮಾಡುವಂತ ಒಂದು ಶಕ್ತಿ ನಮ್ಗೆ ಭಗವಂತ ಕೊಟ್ಟಿರ್ತಾನೆ. ಯಾಕೆ ಈ ತರ ಆಯ್ತು ಅಂತ ತಿದ್ಕೊಳ್ಳುವಂತ ಒಂದು ಅವಕಾಶ ಕೊಡೋದೇ ಫೇಲ್ಯೂರ್. ಸೊ ಫೇಲ್ಯೂರ್ ಇಲ್ದೇ ಇದ್ರೆ, ನಾವು ಅವಕಾಶನೇ ಇಲ್ದೇ ಇದ್ರೆ ನಾವು ಮುಂದಕ್ಕೆ ಆ ಸಾಧನೆ ಮಾಡೋದನ್ನ ನಿಲ್ಲಿಸ್ಬಿಡ್ತೀವಿ. ನಮ್ಗೆ ಗರ್ವ ಬಂದ್ಬಿಡುತ್ತೆ, ಬಿಡೋ ನನ್ನೇನ್ ಬಿಡು ಅಂತ. ನಿಮ್ಮ ವೈಫಲ್ಯವನ್ನ ಈ ರೀತಿ ನೀವು ಯಾವುದೇ ಬಂದ್ರು ಅದನ್ನ ಜೀರ್ಣ ಮಾಡ್ಕೊಳ್ಳುವಂತದ್ದು ಖಂಡಿತ ನಿಮ್ಮಲ್ಲಿ ಆ ಒಂದು ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ಖಂಡಿತ. ನಾನು ಯಾವ್ದೇ ಒಂದು ವೈಫಲ್ಯ ಬಂದ ತಕ್ಷಣ ಒಂದ್ ದಿವ್ಸ ನಾನು ಮನ್ಸಿಗೆ ಬೇಜಾರ್ ಮಾಡ್ಕೊಂಡ್ರು ಕೂಡ ಮತ್ತೆ ನನ್ನನ್ನೇ ನಾನು ಮೋಟಿವೇಶನ್ ಮಾಡ್ಕೊಳ್ತಾ ಮುಂದಿನ ಒಂದು ಕಾರ್ಯತಂತ್ರವನ್ನ ರೂಪಿಸ್ತಾ ಇರ್ತೀನಿ. ಯಾವತ್ತೂ ನಿಲ್ಸೋದಿಲ್ಲ. ಇಂಥದ್ದು ಅಂತ ಸದಾಕಾಲ ಬ್ಯುಸಿಯಾಗಿರಕ್ ಇಷ್ಟಪಡ್ತೇನೆ. ಹಾಗೆ ನಾನು ಕೇಳ್ಪಟ್ಟೆ ನಿಮ್ಗೆ ಹಲವಾರು ವಿಶ್ವವಿದ್ಯಾನಿಲಯಗಳಲ್ಲಿ ಗೌರವ ಡಾಕ್ಟರೇಟ್ ಪದವಿನೂ ಕೊಟ್ಟಿರ್ತಾರೆ ಅಂತ. ಯಾವ್ದಾವ್ದು ಅಂತ ತಿಳಿಸ್ಬೋದಾ? ಖಂಡಿತ. ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ಕೆನಡಾ ವಿಶ್ವವಿದ್ಯಾಲಯದಿಂದ ಕೊಟ್ಟಿದ್ದಾರೆ. ಅದೇ ತರ ಕೋಲ್ಕತ್ತಾ ವಿಶ್ವವಿದ್ಯಾಲಯದಿಂದ ಕೊಟ್ಟಿದ್ದಾರೆ. ಜ್ಯೋತಿಷ್ಯ ಶಾಸ್ತ್ರಕ್ಕೆ ಕೂಡ ಬನಾರಸ್ ಇಂದ ಕೊಟ್ಟಿದ್ದಾರೆ. ಅದೇ ತರ ನ್ಯೂಮರಾಲಜಿಗೆ ಕೂಡ ಕೊಟ್ಟಿದ್ದಾರೆ. ಅದೇ ತರ ಅಮೆರಿಕನ್ ಯೂನಿವರ್ಸಿಟೀಸ್ ಇಂದ ವಾಸ್ತುಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಕಲ್ಕತ್ತಾ ಯೂನಿವರ್ಸಿಟಿ ತಂತ್ರಶಾಸ್ತ್ರಕ್ಕೆ ಕೊಟ್ಟಿದ್ದಾರೆ. ಒಟ್ಟು 15 ಹಾನರರಿ ಡಾಕ್ಟರೇಟ್ಸ್ ನನಗೆ. ಯಾಕೆ ಈ ವಿಚಾರ ಅಂತಂದ್ರೆ ನಮ್ಮ ಜನಕ್ಕೆ ಹೋಗಿ ತಲುಪಬೇಕು. ಒಬ್ಬ ವೇದ ಪಾಂಡಿತರು, ಒಬ್ಬ ಇನ್ಶೂರೆನ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದವರು ಈ ಮಟ್ಟದಲ್ಲಿ ಬೆಳಿಬಹುದಾ ಅನ್ನೋದನ್ನ ವಿಷಯ ತಿಳ್ಕೊಂಡಾಗ ಅವ್ರಿಗೆ ಗೊತ್ತಾಗತ್ತೆ. ಸಾಮಾನ್ಯರು ಆಗಬಹುದು ಅಂತ ನಿಮ್ಮ ಮುಖ ಅಂತ ತಿಳಿಸ್ಕೊಟ್ಟಿದ್ದೀರಿ. ಹಾಗೆ ಜೀವನದಲ್ಲಿ ನಿಮಗೆ ಸ್ಫೂರ್ತಿ ನೀಡಿದ ಅದ್ಭುತ ವ್ಯಕ್ತಿ ಯಾರು, ಶಕ್ತಿ ಯಾರು ಸರ್?
ಅದ್ಭುತವಾಗಿ ಬರೋದಕ್ಕೆ ಕಾರಣ ಒಂದು, ನನ್ನನ್ನ ನಾನು ಮೋಟಿವೇಶನ್ ಮಾಡ್ಕೊಳ್ಳುವಂಥದ್ದು. ನಾನು ದೈವ ಭಕ್ತ, ಸದಾಕಾಲ ದೇವರಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವನು, ಮತ್ತೆ ಅವನೇ ಇದನ್ನೆಲ್ಲ ಮಾಡಿಸ್ತಾನೆ ಅನ್ನುವಂಥ ವಿಶ್ವಾಸದಲ್ಲಿ ಬದುಕ್ತಾ ಇರ್ತಕ್ಕಂಥವನು. ಹಾಗೆ ನನ್ನ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಜನರ ಪ್ರೋತ್ಸಾಹ ಬಹಳ ಮುಖ್ಯ. ಪ್ರೋತ್ಸಾಹ ಜೊತೆಗೆ ಈಗ ನಿಮ್ಮಂಥವ್ರ ಒಂದು ಆದರ್ಶ, ನಿಮ್ಮಂಥವ್ರು ಈಗ ಅನೇಕ ಜನರು ಇರ್ತಾರಲ್ಲ. ನಾನು ಯಾವತ್ತೂ ಒಬ್ಬ ವ್ಯಕ್ತಿ ಒಂದು ಸ್ಪೋರ್ಟ್ಸ್ ಅಲ್ಲಿ ಆಗ್ಲಿ, ಒಲಿಂಪಿಕ್ ಆಗ್ಲಿ, ಪ್ಯಾರಾ ಒಲಿಂಪಿಕ್ ಆಗ್ಲಿ, ಒಬ್ಬ ಮೆಂಟಲಿ ಹ್ಯಾಂಡಿಕ್ಯಾಪ್ ಅಥವಾ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅಥವಾ ಅವ್ರು ಇರ್ತಾರಲ್ಲ, ಅವ್ರು ವಿಶೇಷ ಚೇತನರು ಅಂತ ಕರಿತೀವಿ. ಅವರನ್ನ ನೋಡಿ ನಾನು ಮೋಟಿವೇಶನ್ ತಗೊಳ್ತೀನಿ. ಅಂದ್ರೆ ಅವ್ರಿಗೆ ಏನು ಇಲ್ಲದೆ ಮಾಡಕ್ ಸಾಧ್ಯ ಇದೆ ಅಂದ್ರೆ ನಾವು ಕೂಡ ಮಾಡಬಹುದಲ್ಲ. ಅಂದ್ರೆ ಇದು ಒಂದು ವ್ಯಕ್ತಿ ಅಲ್ಲ ನಿಮ್ಗೆ ಸ್ಫೂರ್ತಿ, ಎಲ್ಲಾ ವ್ಯಕ್ತಿಗಳು ಸ್ಫೂರ್ತಿ. ನಾನು ಯಾರ್ಯಾರು ಫೇಲ್ಯೂರ್ ಇಂದ ಬಂದಿರ್ತಾರೆ ಅವರನ್ನೇ ನಾನು ಸ್ಫೂರ್ತಿಯಾಗಿ ತಗೊಳ್ತೇನೆ. ಮತ್ತೆ ಅವ್ರ ತರ ನಾನು ಏನದ್ರಲ್ಲಿ ರೂಪಿಸ್ಕೊಳ್ಬೋದು, ನನ್ನಲ್ಲಿ ನಾನು ಏನ್ ಪಡಿಬೋದು ಅವರಿಂದ ಅಂತೇಳಿ ಉತ್ತೇಜಿತನಾಗಿ ನಾನು ಅವರನ್ನು ಖುಷಿ ಪಡ್ತೇನೆ. ನನಗೆ ಕಣ್ಣಲ್ಲಿ ನೀರು ಬರುತ್ತೆ ಕೆಲವೊಮ್ಮೆ. ತುಂಬಾ ಕಷ್ಟಪಟ್ಟು ಸಾಧನೆ ಮಾಡಿರ್ತಾರಲ್ಲ, ಅವ್ರನ್ನ ನೋಡಿದ ತಕ್ಷಣ ಎಷ್ಟು ಗ್ರೇಟ್ ವ್ಯಕ್ತಿ ಇವರು ಅಂತ ಹೇಳಿ ಅವರನ್ನೇ ಆರಾಧನೆ ಮಾಡ್ತೇನೆ. ಅವರನ್ನೇ ನಾನು ಸ್ಫೂರ್ತಿಯಾಗಿ ತಗೊಂಡು ನನ್ನ ಹೆಜ್ಜೆನ ನಾನು ಇಡ್ತಾ ಹೋಗ್ತೇನೆ. ನಿಮ್ಮ ಸಾಧನೆಯ ಹಾದಿಯಲ್ಲಿ ಎದುರಾಗುವಂತಹ ಅಡೆತಡೆಗಳನ್ನ ನೀವು ಹೇಗೆ ನಿಭಾಯಿಸಿದ್ರಿ? ಅಡೆತಡೆಗಳು ಬಂದಾಗ ಏನಾಗುತ್ತೆ ಅಂದ್ರೆ, ಒಂದು ಉದ್ದೇಶ ಏನಂದ್ರೆ, ಯಾರು ನನ್ನಲ್ಲಿ ಬಂದು ಡಿಸ್ಕರೇಜ್ ಮಾಡೋದಿಲ್ಲ. ನೀನ್ ಯಾಕೆ ಮಾಡ್ತಾ ಇದೀಯಾ, ನಿನಗ್ ಬುದ್ಧಿ ಇಲ್ವಾ ಅಂತ ಹೇಳುವಂತದ್ದಾಗ್ಲಿ, ಅಥವಾ ನನಗ್ ಬುದ್ಧಿ ಹೇಳೋ ಅಂತವ್ರು ಕಡಿಮೆ ಜನ. ಹಾಗಾಗಿ ಮಾತಾಡ್ಕೋತಾ ಇರ್ಬೋದು, ಮೋಸ್ಟ್ಲಿ ಮಾತಾಡ್ಕೋಬಹುದು, ನನಗ್ ಕೇಳಿಸಲ್ಲ. ಆತರ ಪ್ರಪಂಚದಲ್ಲಿ ಎಲ್ಲಾರ ಬಗ್ಗೆ ಎಲ್ಲರೂ ಮಾತಾಡ್ತಿರ್ತಾರೆ. ನಾನ್ ಯಾಕೆ ಅದಕ್ಕೆ ತಲೆ ಕೆಡಿಸ್ಕೊಳ್ಳಿ? ಅದ್ರ ಬದಲಾಗಿ ನಾನ್ ಏನ್ ಮಾಡ್ದೆ, ನಾನು ಯಾಕೆ ಈ ತರ ತಪ್ಪು ಮಾಡ್ದೆ ಅಂತ ಆಲೋಚನೆ ಮಾಡಿ ಸರಿ ಮಾಡ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಆದಷ್ಟು ಬೇಗ ಸರಿ ಮಾಡ್ಕೊಳ್ತೀನಿ, ಜಾಸ್ತಿ ಸಮಯ ತಗೊಳಲ್ಲ, ಮತ್ತೆ ಗ್ಯಾಪ್ ಕೊಡೋದಿಲ್ಲ. ಸೊ ಇವತ್ತೇನಾದ್ರು ಒಂದು ತಪ್ಪು ಮಾಡಿದ್ರೆ ನಾಳೆ ನಾಡಿದ್ರಲ್ಲಿ ಅದು ಸರಿ ಆಗ್ಬೇಕು, ಇದು ನನ್ನ ಪಾಲಿಸಿ. ಮೇ ಬಿ ಯು ಆರ್ ಸೆಲ್ಫ್ ಮೋಟಿವೇಟರ್. ಖಂಡಿತ ಹೌದು, ನಾನು ಸೆಲ್ಫ್ ಖುಷಿ ಮೋಟಿವೇಟ್. ಆಗತ್ತೆ ಅದು. ಖಂಡಿತ ನಮಗ್ ನಾವೇ ಮೋಟಿವೇಶನ್ ಮಾಡ್ಕೊಳ್ಬೇಕು. ಸೂಪರ್. ನಿಮ್ಮ ಜೀವನದ ಒಂದು ಸಣ್ಣ ಸಾಧನೆ ಮತ್ತು ಅದರಿಂದ ಕಲಿತ ಪಾಠ. ಸಣ್ಣ ಸಾಧನೆ ಎಲ್ಲ ಏನಿಲ್ಲ, ಬಹಳ ದೊಡ್ಡ ದೊಡ್ಡ ಸಾಧನೆಗಳೇ ಮಾಡಿದ್ದೀರಾ. ಅದರಿಂದ ಕಲಿತಂತಹ ಒಳ್ಳೆ ಪಾಠ ಹಾಗೂ ಕೆಟ್ಟ ಪಾಠ. ಜೀವನದಲ್ಲಿ ಸಾಧನೆ ಅಂತ ಮಾಡ್ಬೇಕು ಅನ್ನೋದನ್ನ ಫಸ್ಟ್ ಇಟ್ಕೋಬಾರ್ದು ನನ್ನ ಅಭಿಪ್ರಾಯದಲ್ಲಿ. ಮೇ ಬಿ ರಾಂಗ್. ನಾವು ಏನ್ ಮಾಡ್ಬೇಕು ಅಂದ್ರೆ, ನಾವು ಸುಮ್ನೆ ಮಾಡ್ಕೋತಾ ಹೋಗ್ಬೇಕು. ನಾನ್ ನಿಮ್ಗೆ ಒಂದು ವಿಷಯ ಹೇಳ್ತೀನಿ. ನಾನು ಒಂದು ಗಣಪತಿ ಪೂಜೆಯನ್ನ ಮಾಡ್ಬೇಕು ಅಂತ ಹೇಳಿ ಪ್ರಾರಂಭ ಮಾಡಿದಾಗ, ಗಣಪತಿ ವ್ರತದಲ್ಲಿ 21 ಪತ್ರೆ ಬರುತ್ತೆ ಪೂಜೆಗೆ. ಆ 21 ಪತ್ರೆನ ನಾವು ಸುಮ್ನೆ ಮಾರ್ಕೆಟ್ ಅಲ್ಲಿ ಯಾವ್ದೋ ತಗೊಂಡ್ ಬಂದು ಪೂಜೆ ಮಾಡ್ತಾ ಇದ್ವಿ ಎಷ್ಟೋ ವರ್ಷಗಳ ಕಾಲ. ಒಂದ್ ದಿವಸ ಇದ್ದಕ್ಕಿದ್ದಂಗೆ ಯೋಚನೆ ಮಾಡಿದೆ, ನಾನ್ ತಪ್ಪು ಮಾಡ್ತಾ ಇದ್ದೀನಲ್ವಾ, ಅಲ್ಲಿ ಹೇಳಿರೋದೇ ಒಂದು ಪೂಜೆ ವ್ರತದಲ್ಲಿ ಪೂಜೆಗಳ ಪತ್ರೆಗಳ ಹೆಸರು, ಇಲ್ಲಿ ನಾನು ಯಾವ್ದೋ ಒಂದು ಹಾಕ್ತಾ ಇದ್ದೀನಿ, ಇದನ್ನ ಯಾಕೆ ನಾನು ಸರಿ ಮಾಡ್ಕೋಬಾರ್ದು ಅಂತ ಹೇಳಿ ಆಲೋಚನೆ ಮಾಡಿದಾಗ ನನ್ನ ಮನಸ್ಸಿಗೆ ಬಂದಿದ್ದು, ಈ ಪತ್ರಗಳು ಎಲ್ಲಿ ಸಿಗುತ್ತೆ? ಮೊದಲಾಗಿ ಈ ಸಿಟಿಯಲ್ಲಿ ಎಲ್ಲಿ ಪತ್ರಗಳನ್ನ ಹುಡ್ಕೋದು? ಆ ರೀತಿ ಕೂತ್ಕೊಂಡು ಒಂದು 15 ದಿವಸ ರಿಸರ್ಚ್ ಮಾಡಿದಾಗ ಎಲ್ಲಾ ಪತ್ರಗಳು ಸಿಕ್ತು. ಮತ್ತೆ ಅವಾಗ ಅದನ್ನೆಲ್ಲ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಕಾರಲ್ಲಿ ಓಡಾಡಿ ಜನಗಳನ್ನ ಕರ್ಕೊಂಡು ಆ ಪತ್ರೆಯನ್ನ ಫೋಟೋ ತೆಕ್ಕೊಂಡು ಐಡೆಂಟಿಫೈ ಮಾಡಿ ಇದು ಇಲ್ಲೇ ಸಿಗುತ್ತೆ ಅಂತ ಹೇಳಿ ಖಾತರಿ ಆದ್ಮೇಲೆ ಅದನ್ನ ನಾವು 2000 ಜನರಿಗೆ ತಲುಪಿಸಿದ್ವಿ 2015ನೇ ಇಸ್ವಿಯಲ್ಲಿ. ಸೊ ಇಂಥ ಒಂದು ವಿಶೇಷ ಪ್ರಯತ್ನ ಇದುವರೆಗೆ ಯಾರು ಮಾಡ್ಲೇ ಇಲ್ಲ. ಸೊ ಆ 2000 ಜನರಿಗೆ ಸರಿಯಾಗಿ ಪೂಜೆ ಮಾಡಿಸೋಂತ ಯೋಗ ಬಂತಲ್ಲ, ಅದು ಒಂದು ಒಳ್ಳೆ ಕೆಲಸ ಮಾಡಿದ್ನಲ್ಲ ಅಂತ ಒಂದು ಆತ್ಮತೃಪ್ತಿ ಇದೆ. ಈ ತರ ಅನೇಕ ಕೆಲಸಗಳನ್ನ ನಾವೇ ಮೋಟಿವೇಶನ್ಗೆ ತಗೊಂಡು ಮಾಡ್ಬೇಕು ಅಂತ ಅನ್ಕೊಂಡಾಗ ನಮ್ಮಲ್ಲಿ ಹೊಸ ಆಲೋಚನೆಗಳು ಬರ್ತಾ ಇರುತ್ತೆ. ಆ ಹೊಸ ಆಲೋಚನೆಗಳೇ ನಮ್ಮ ಶಕ್ತಿ ಅಂತ ನಾನು ಹೇಳಲಿಕ್ಕೆ ನಿಮ್ಗೆ ಇಷ್ಟಪಡ್ತೀನಿ. ಸೂಪರ್. ನಿರಂತರ ಪ್ರಯತ್ನನೇ ಯಶಸ್ಸಿನ ಗುಟ್ಟು ಅಂತ ಹೇಳ್ತೀರಿ. ಖಂಡಿತ. ಇದರಲ್ಲಿ ಯಶಸ್ಸನ್ನ ಅಳಿಯುವ ನಿಜವಾದ ಮಾನದಂಡ ಏನು? ಮ್ಯಾಂಡೇಟರಿ ಯಶಸ್ಸನ್ನ ಅಳಿಯುವಂತದ್ದು ಅಂತಂದ್ರೆ, ಈಗ ನಿಮಗೆ ಆಳವಾದಂತ ಜ್ಞಾನ ಇದೆ ಅಂತ ಹೇಳಿ ಗೊತ್ತಾಗೋದು ಸ್ವಲ್ಪ ಆಳಕ್ಕೆ ಇಳಿದ ತಕ್ಷಣ ವ್ಯಕ್ತಿ ಯಾರು ಏನು ಅನ್ನೋದು ಗೊತ್ತಾಗುತ್ತೆ. ಈಗ ಇನ್ ಡೆಪ್ತಿಗೆ ಹೋಗ್ಬೇಕು. ಈಗ ಪ್ರಶಸ್ತಿಗಳು ಕೆಲವು ಕಡೆ ಸುಮಾರು ಕಡೆ ಸಿಗ್ತಾ ಇರುತ್ತೆ, ಆದ್ರೆ ಆ ಪ್ರಶಸ್ತಿಯನ್ನ ತಗೊಳ್ತಾ ಇರೋರ್ಗು ಅನ್ನಿಸ್ಬೇಕು ಇದಕ್ಕೆ ನಾನು ಯೋಗ್ಯನಾ, ಇದೇ ಮಾನದಂಡ ಅಂತ ಹೇಳ್ತೀನಿ. ನನಗೆ ಯಾರು ಪ್ರಶಸ್ತಿ ಕೊಟ್ರೆ ನಾನು ಐ ಆಮ್ ಎಲಿಜಿಬಲ್ ಅಂತ ಹೇಳಿ ಯೋಚನೆ ಮಾಡುವಂತದ್ದಾದ್ರು ನನ್ನಲ್ಲಿ ಅನಲೈಸ್ ಮಾಡ್ಕೋಬೇಕು. ಅದೇ ಕಾನ್ಶಿಯಸ್ ಅಂತ ಹೇಳ್ತೀವಿ. ಅಂದ್ರೆ ನಾನು ಇದಕ್ಕೆ ಯೋಗ್ಯನಾ, ನಾನು ಪಡ್ಕೊಳ್ತಾ ಇದೀನಲ್ಲ ಈ ಪ್ರಶಸ್ತಿ, ನನ್ಗೆ ಈ ಯೋಗ್ಯತೆ ಇದೆಯಾ, ನಾನೇನಾದ್ರು ಕಿಂಚಿತ್ ಮಾಡಿದೀನ ಅಂತ ಹೇಳಿ ನನ್ನಲ್ಲೇ ಬರ್ಬೇಕು. ಬಂದಾಗ ನೀವ್ ಯಾವ ಪ್ರಶಸ್ತಿಯನ್ನ ಬಂದ್ರು ಕೂಡ ಸ್ವೀಕಾರ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಮೊದಲಿಗೆ ಪ್ರಶಸ್ತಿ ಅನ್ನುವಂಥದ್ದು ಒಂದು ಆಸೆ ಆಗಿ ಮಾರ್ಪಾಡಾಗುತ್ತೆ. ನನ್ಗೆ ಈ ಅವಾರ್ಡ್ ಸಿಕ್ಕಿದ್ರೆ ಸಾಕು, ನಾನು ಫೋಟೋ ತೆಗೆಸ್ಕೊಂಡ್ರೆ ಸಾಕು ಅಂತ.
ಆದ್ರೆ ಪ್ರಶಸ್ತಿಗಳು ತುಂಬಾ ಆಗ್ಬಿಟ್ಟಾಗ ನಿಮ್ಮಲ್ಲಿ ಯೋಚನೆ ಏನಾಗುತ್ತೆ? ಪ್ರಶಸ್ತಿ ಅಂದ್ರೆ ನಾನು ಬಹಳ ಜನರಿಗೆ ಹೇಳ್ತಾ ಹೇಳಿ ಇರ್ತೀನಿ, ಸರ್, ಹೇಳಿ ಸರ್. ಪ್ರಶಸ್ತಿ ಅಂದ್ರೆ ಏನು ಅಂದ್ರೆ ಪ್ರಶಂಸೆ ಅಂತ. ಅಂದ್ರೆ ಪ್ರಶಂಸೆ ಅಥವಾ ಪ್ರಗತಿ. ಅಂದ್ರೆ ಪ್ರಗತಿ, ನಾವು ಪ್ರೋಗ್ರೆಸ್ ಆಗ್ತಾ ಇದೀವಿ. ಯಾತ್ರಿಂದ? ಅಂದ್ರೆ ಶ್ರಮದಿಂದ, ನಮ್ಮ ಶ್ರಮದಿಂದ. ಇದೇ ನಮ್ಮ ಪ್ರಗತಿ ಮತ್ತು ಶ್ರಮ ಎರಡೇ ನಮ್ಮ ಆಸ್ತಿ, ಅದೇ ನಮ್ಮ ಈ ಪ್ರಶಸ್ತಿ. ಪ್ರಶಸ್ತಿ. ಸೂಪರ್ ಸೂಪರ್ ಸರ್, ಬಹಳ ಖುಷಿ ಆಯ್ತು. ಆಮೇಲೆ 4 ವೇದಗಳ ಅವಗಾಹನೆ ನಿಮ್ಗಿದೆ ಅಂತ ಕೇಳ್ಪಟ್ಟೆ. ಖಂಡಿತ. ಇದರಲ್ಲಿ ಒಳ್ಳೇದು ಆಗಿರತ್ತೆ, ಕೆಟ್ಟದ್ದು ಆಗಿರತ್ತೆ. ನಿಮ್ಮನ್ನ ಯಾರು ಜನ ಆಡ್ಕೊಳ್ಳಿಲ್ವಾ? ಯಾಕೆಂದ್ರೆ ಹೊರಗಡೆ ಜನಕ್ಕಿಂತ ನಮ್ಮ ಜನಗಳೇ ಆಡ್ಕೊಳ್ಳೋದು ಜಾಸ್ತಿ ಇರತ್ತೆ. ಆ ತರದ ಹಿತಶತ್ರುಗಳು ಅಂತ ಹೇಳ್ತಾರೆ. ಇದು ಏನೋ ಕಾರ್ಯಕ್ರಮಕ್ಕೋಸ್ಕರ ಕೇಳ್ತಾ ಇರೋ ಪ್ರಶ್ನೆ ಅಲ್ಲ, ಇದೇ ರಹಸ್ಯ. ನಿಮ್ಮ ಇದ್ರೆ ಸಾಧನೆ ಈಗ ಹಾದಿಯಲ್ಲಿ ಗೆಲುವಿನ ನಾನು ರಹಸ್ಯ. ಒಂದು ಸರ್ಕಾರಿ ನೌಕರಿಯಲ್ಲಿ ಇದ್ದು ಚೆನ್ನಾಗಿದ್ದಂತ ವ್ಯಕ್ತಿ ಏಕಾಏಕಿ ಯಾರನ್ನೂ ಕೇಳದೆ ನಾನು ನನ್ನ ರೆಸಿಗ್ನೇಷನ್ ಅನ್ನ ಕೊಟ್ಬಿಟ್ಟೆ. ಓ. ಆಗ ನನ್ನ ಮದುವೆಗೆ ಬರೀ 3 ತಿಂಗಳ ಕಾಲ ಇತ್ತು. ಆ 3 ತಿಂಗಳ ಕಾಲದಲ್ಲಿ ಝೀರೋ ಆಗೋಯ್ತು, ಅಂದ್ರೆ ಅಯ್ಯೋ. ಇನ್ಕಮ್ಮೇ ಇಲ್ಲ. ಸೊ ಮದುವೆ ಆಗುವಂತ ಸಂದರ್ಭದಲ್ಲಿ ದುಡ್ಡು ಬೇಕು. ಆಗ ನಾನು ಏನೂ ಮಾಡ್ಲಿಲ್ಲ, ಬೇಜಾರ್ ಮಾಡ್ಕೊಳ್ಳಿಲ್ಲ, ಯಾರ ಕೈಗೂ ಸಿಕ್ಲಿಲ್ಲ, ಅಷ್ಟೇ ಮಾಡಿದ್ ನಾನು. ಯಾರ ಕೈಗೆ ಸಿಕ್ಕಿದ್ರೆ ನೀವು ಹೇಳ್ದೆ ನಿಂದನೆಗೆ ಒಳಗಾಗ್ತಿದ್ದೆ. ಆದ್ರೆ ನಾನು ಸಪರೇಟ್ ಆಗಿ ಕೂತ್ಕೊಂಡು ನಾನು 2 ದಿವಸದಲ್ಲಿ ನಾನು ಮೋಟಿವೇಶನ್ ಮಾಡ್ಕೊಂಡೆ. ಯಾವ ಫೀಲ್ಡ್ ಗೊತ್ತಿರ್ಲಿಲ್ಲ ಆಗ ನನಗೆ. ಫೀಲ್ಡ್ ಗೊತ್ತಿದ್ದು ಜ್ಯೋತಿಷ್ಯ, ಜೊತೆಯಲ್ಲಿ ರಿಯಲ್ ಎಸ್ಟೇಟ್. ಅದೇ ರಿಯಲ್ ಎಸ್ಟೇಟ್ ಅಲ್ಲಿ ಅವತ್ತಿನ ಕಾಲದಲ್ಲಿ 96ರಲ್ಲಿ 2 ಲಕ್ಷ ಸಂಪಾದನೆ ಮಾಡಿ, ಆ ದುಡ್ಡಲ್ಲಿ ನಾನು ಮದುವೆ ಮಾಡ್ಕೊಂಡಿದ್ದೀನಿ. ಬರೇ 2 ತಿಂಗಳಲ್ಲಿ 2 ಲಕ್ಷ ಸಂಪಾದನೆ ಮಾಡಿ ನಾನು 96ರಲ್ಲಿ ನಾನು ಮದುವೆಯನ್ನ ಮಾಡ್ಕೊಂಡಿದ್ದೀನಿ ನನ್ನ ದುಡ್ಡಿಂದ. ಈ ತರ ನಾವು ನಮ್ಮನ್ನೇ ನಾವು ಸರಿ ಮಾಡ್ಕೊಂಡು ಆ ಸಾಧನೆ ಮಾಡಿದಾಗ ಸಿಕ್ಕೋ ಖುಷಿಗೆ ಬೆಲೆನೆ ಕಟ್ಟಕ್ಕಾಗೋದು. ಅದೇ ರಹಸ್ಯ. ಅದೇ ರಹಸ್ಯ. ನಾನು ಹೇಳ್ತೀನಿ, ಪ್ರತಿಯೊಬ್ಬರಲ್ಲೂ ಈ ಟ್ಯಾಲೆಂಟ್ ಇರುತ್ತೆ, ನನ್ನಲ್ಲಿ ಇದೆ ಅಂತಲ್ಲ, ಪ್ರತಿಯೊಬ್ಬರಲ್ಲೂ ಇರುತ್ತೆ. ಅವರು ಈ ರೀತಿ ಭಿನ್ನವಾಗಿ ಆಲೋಚನೆ ಮಾಡ್ಬೇಕಷ್ಟೇ. ನಿಂದನೆಗೊಳಗಾಗಿ ಬೇಜಾರ್ ಮಾಡ್ಕೊಂಡು ಮತ್ತೇನೋ ಮಾಡ್ಕೊಂಡು ಜೀವನದ ದಾರಿಯನ್ನೇ ಬೇರೆ ಮಾಡ್ಕೋಬಾರ್ದು. ಹಿಡಿದ ದಾರಿಯನ್ನ ಯಾರಿಗೂ ಕಾಣಿಸ್ತೆ ಅವರೇ ಕೂತ್ಕೊಂಡು ಒಂದು ಮೋಟಿವೇಶನ್ ಅನ್ನ ಮಾಡಿಕೊಂಡು ಅವ್ರು ಮುಂದಕ್ಕೆ ಹೋದ್ರೆ ಅವ್ರಿಗೂ ಈ ಸಾಧನೆ ಸಿಕ್ಕುತ್ತೆ ಅಂತ ನನ್ನ ಭಾವನೆ. ಸೂಪರ್. ಹಾಗೆ ಈಗ ನಾನು ಸುಮಾರು ಸರಿ ಕೇಳ್ಪಟ್ಟೆ, ನಿಮ್ಮ ರಾಜಭವನಕ್ಕೆ ನಿಮ್ಮನ್ನ ಆಹ್ವಾನ ಮಾಡ್ತಾರೆ, ಆ ಒಂದು ಪ್ರಶಸ್ತಿಗಳನ್ನ ನಿಮ್ಗೆ ಅಥವಾ ಅವ್ರು ಏನೋ ಒಂದು ಅಭಿನಂದನೆ ಸಲ್ಲಿಸ್ತಾರೆ. ಯಾವ ಕಾರಣಕ್ಕೆ ಇರ್ಬೋದು? ಯಾಕೆಂದ್ರೆ ಅಷ್ಟು ಈಸಿಯಾಗಿ ಯಾರು ರಾಜಭವನಕ್ಕೆ ಹೋಗೋದಾಗ್ಲಿ ಅದರ ಮಾಡುವಂಥದ್ದಿಲ್ಲ. ಯಾಕಂದ್ರೆ ಇನ್ಫ್ಲೂಯೆನ್ಸ್ ಇರೋರೇ ಹೋಗ್ಬೇಕು ಅಥವಾ ಯಾರಾದ್ರೂ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಕಾಲದಲ್ಲಿ ಇಲ್ಲಿ ನೀವು ಹೋಗಿ ಅವ್ರಿಗೆ ಆಶೀರ್ವಾದ ಮಾಡ್ತಿರೋ ಯಾವ ವಿಷಯದ ಬಗ್ಗೆ ನೀವು ರಾಜ್ಯಪಾಲರನ್ನ ಭೇಟಿ ಮಾಡಿದ್ರಿ ಅಂತ ತಿಳಿಸ್ಬೋದ? ಅಂದ್ರೆ ರಾಜ್ಯಪಾಲರನ್ನ ಭೇಟಿ ಮಾಡುವಂತದ್ದು, ನಾವು ಒಂದು ಜ್ಯೋತಿಷ್ಯ ಶಾಸ್ತ್ರವನ್ನ ನಾವು ಎಲ್ಲರೂ ಕೂಡ ಕಲಿಬೇಕು, ಸರಿಯಾದ ರೀತಿಯಲ್ಲಿ ಕಲಿಬೇಕು. ಸುಮ್ನೆ ಜ್ಯೋತಿಷ್ಯರು ಅಂತ ಬೋರ್ಡ್ ಹಾಕೊಂಡು ಜನರನ್ನ ದಾರಿ ತಪ್ಪಿಸಿ ವಂಚನೆ ಮಾಡಬಾರ್ದು ಅಂತ ಒಂದು ಈವೆಂಟ್ಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ನಾವ್ ಇದ್ರ ಮೇಲೆ ಒಂದು ಆಕ್ಷನ್ ತಗೊಂಡು ನಮ್ಮ ಫೆಡರೇಷನ್ ಅಂತ ಒಂದು ಮಾಡ್ಕೊಂಡಿದ್ದೇವೆ. ಅಲ್ಲಿ ಇದಕ್ಕೋಸ್ಕರ ನಾವು ಇದನ್ನ ಹೋರಾಟ ಮಾಡಿ, ಜ್ಯೋತಿಷ್ಯ ಸುಳ್ಳಲ್ಲ, ಜ್ಯೋತಿಷಿ ಸುಳ್ಳಿರಬಹುದು, ಅದರಿಂದ ಅದನ್ನ ಸರಿ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಚಾಮರಾಜಪೇಟೆಯಲ್ಲಿ ಜ್ಯೋತಿಷ್ಯವನ್ನ ಕೋರ್ಸ್ ಆಗಿ ಅಳವಡಿಸಿದ್ದೇವೆ. ಅದಕ್ಕೆ ಪಠ್ಯಕ್ರಮ ಇದೆ, ಅದಕ್ಕೆ ಎಕ್ಸಾಮ್ಸ್ ಇದೆ. ಈ ರೀತಿ ಮಾಡ್ಕೊಂಡಾಗ ಅವರು ಸರಿಯಾದ ಜ್ಯೋತಿಷ್ಯ ಆಗಕ್ ಸಾಧ್ಯ ಅಂತ. ಇಂಥ ಒಂದು ನಿಟ್ಟಿನಲ್ಲಿ ಎಲ್ಲ ಜ್ಯೋತಿಷ್ಯ ವಿಶ್ವವಿದ್ಯಾಲಯಗಳೆಲ್ಲ ನಮ್ಮ ಗವರ್ನರ್ ಅಡಿಯಲ್ಲಿ ಬರುವಂತದ್ದು. ಖಂಡಿತ, ಹೌದು. ಸೊ ಹಾಗಾಗಿ ಅಲ್ಲಿ ಹೆಚ್ಚಿನ ಮಾರ್ಕ್ಸ್ ಅನ್ನ ತಗೊಂಡಂತ ವಿದ್ಯಾರ್ಥಿಗಳಿಗೆ ಒಂದು ಸನ್ಮಾನ ಮಾಡ್ಬೇಕಿತ್ತು. ಒಂದು ಬ್ಲೆಸ್ಸಿಂಗ್ಸ್ ಅಂತ ಪ್ರೋಗ್ರಾಮ್ ಮಾಡ್ತೀವಿ ನಾವು ರಾಜಭವನ. ಆಶೀರ್ವಚನ ರಾಜ್ಯಪಾಲರು ಅವ್ರಿಗೆ ಬ್ಲೆಸ್ ಮಾಡಿ ಒಳ್ಳೇದಾಗ್ಲಿ ಅಂತ ಹೇಳಿ 10 ಟಾಪ್ ಅಂಕಗಳನ್ನ ತೆಗೆದಿರುವಂತ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಬ್ಲೆಸ್ಸಿಂಗ್ಸ್ ಅನ್ನ ಮಾಡ್ತಾರೆ. ಹಿಂದೆ ಇದ್ದಂತ ರಾಜ್ಯಪಾಲರು ಕೂಡ ಯಾರು ಟಾಪರ್ ಆಗಿದ್ರು ಅವರಿಗೆ ಅವರೇ ಅವ್ರ ಕೈಯಿಂದ ಮಾರ್ಕ್ಸ್ ಗಳನ್ನ ಕೊಟ್ಟಿದ್ರು. ಈ ನಿಟ್ಟಿನಲ್ಲಿ ನಾವು ಸ್ವಲ್ಪ ರಾಜ್ಯಪಾಲರ ಹತ್ರ ಹೋಗ್ತಾ ಇರ್ತೀವಿ. ಈ ರೀತಿ ನಮ್ಗೆ ಮುಂದೆ ಅನುಕೂಲಗಳಾಗ್ಬೇಕಾದಾಗ ವಿಶ್ವವಿದ್ಯಾಲಯದಲ್ಲಿ ಆ ರೀತಿ. ಅದೇ ರೀತಿಯಲ್ಲಿ ನಮ್ಮನ್ನ ಅದರಲ್ಲಿ ಗುರುತಿಸ್ಬೇಕಾದ್ರೆ, ಅದ್ರೊಳಕ್ ಹೋಗ್ಬೇಕಾದ್ರೆ ನಾವ್ ಯಾರು ಅಂತ ಮೊದಲು ಪರಿಚಯ ಆಗಿರ್ಬೇಕು. ಖಂಡಿತ. ನಾವ್ ಏನು ಅನ್ನುವಂತ ಪರಿಚಯ ಆಗ್ಬೇಕಾದ್ರೆ ದೇಶಾದ್ಯಂತ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಎಲ್ಲ ರಾಜ್ಯಗಳಲ್ಲೂ ನನ್ನ ಉಪನ್ಯಾಸವನ್ನ ಕೊಟ್ಟಿದ್ದೇನೆ. ಇಷ್ಟರವರೆಗೆ 500ಕ್ಕೂ ಹೆಚ್ಚು ಉಪನ್ಯಾಸಗಳನ್ನ ನಾನು ಎಲ್ಲಾ ರಾಜ್ಯಗಳಲ್ಲೂ ಕೊಟ್ಟಿದ್ದೇನೆ. 20 ರಾಜ್ಯಗಳಿಂದ ನನಗೆ ಪ್ರಶಸ್ತಿ ಬಂದಿದೆ ಭಾರತದಲ್ಲಿ. ಬಹಳ ಸಂತೋಷ. ಅದರಿಂದ ಈ ಒಂದು ಎಲ್ಲವೂ ಸಮಗ್ರವಾಗಿ ನಮ್ಮ ಅಭಿವೃದ್ಧಿಯನ್ನ ನೋಡ್ತಾ 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 ನಮ್ಗೆ ಈ ರೀತಿ ಕನೆಕ್ಷನ್ಸ್ ಸಿಗ್ತಾ ಹೋಗ್ತಾ ಇರುತ್ತೆ. ಆ ಹಾದಿಯಲ್ಲಿ ನಾವು ಹೋಗ್ತಾ 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 ನಮ್ಮ ಪ್ರಯಾಣವನ್ನ ಇನ್ನಷ್ಟು ದೂರದವರೆಗೆ ವಿಸ್ತಾರ ಮಾಡ್ತಾ ಹೋಗ್ತಾ ಇರ್ತೀವಿ. ಹಾಗೆ ಮುಖ್ಯವಾಗಿ ನಿಮ್ಮ ನಗುವಿನ ರಹಸ್ಯ ಏನು? ಯಾವಾಗ್ಲೂ ನಗ್ತಾ ಇರ್ತೀರಿ. ಅದು ನಾವು ಒಂದು ಕೆಲಸ ಆಗ್ಲಿ, ಒಂದು ಕೆಲಸ ಆಗದೇ ಇರಲಿ, ಸಾಧನೆ ಆಗ್ಲಿ ಬಿಡ್ಲಿ, ಯಾವಾಗಲೂ ನಗುಮುಖದಿಂದಾನೇ ನೀವು
ಎಲ್ಲರ ಹತ್ರನೂ ಮಾತಾಡ್ತಾ ಇರ್ತೀರಾ, ಅದ್ರ ಒಂದು ದೊಡ್ಡ ಮಹಾ ರಹಸ್ಯ ಬೇಕು ನಮ್ಗೆ. ಮಹಾರಹಸ್ಯ ಅಂತ ಏನು ಇಲ್ಲ. ನಾನು ಆಗ್ಲೇ ಹೇಳ್ದೆ, ನಾವ್ ಪೆಚ್ಚಮೋರೆ ಹಾಕೊಂಡ್ರೆ ನಮ್ಮನ್ನ ಯಾರು ನಗ್ಸೋರ್ ಇಲ್ಲ. ಹಾಗಾಗಿ ನಾವೇ ನಗ್ತಾ ಇದ್ರೆ ನಮ್ಮ ಒಳಗಡೆ ಇರುವಂತ ಆತ್ಮಕ್ಕೆ ಖುಷಿ ಇರುತ್ತೆ, ಬ್ರೈನ್ ಎನರ್ಜೆಟಿಕ್ ಆಗಿರುತ್ತೆ. ಬಹಳ ಮುಖ್ಯ. ಇವತ್ತು ಹೇಳ್ತಾರೆ ನೋಡಿ, ಕೆಮಿಕಲ್ ಇದೆ ನಮ್ಮ ತಲೆಯಲ್ಲಿ, ಒಂದು ನಗ್ತಾ ಇದ್ರೆ ನಾವು ಅದು ಬ್ರೈನ್ ಚೆನ್ನಾಗಿರುತ್ತೆ, ಎಂಗೇಜ್ ಆಗಿರುತ್ತೆ ಅಂತ. ನಾವು ಡಲ್ ಆಗಿ ಕೂತ್ಕೊಂಡ್ಬಿಟ್ರೆ ನಮ್ ಬ್ರೈನು ಕೆಲಸ ಮಾಡೋದಿಲ್ಲ. ಆಗ ನಾವು ಬೇರೆ ಯಾರು ಏನ್ ಹೇಳ್ತಾರ ಅದನ್ನ ಕೇಳ್ತಾ ಇರ್ತೀವಿ, ಅವ್ರು ಹೇಳಿದ್ದನ್ನೇ ನಾವ್ ಮಾಡ್ತಿರ್ತೀವಿ. ನಾವ್ ಹೇಳಿದ್ದನ್ನ ನಾವ್ ಮಾಡ್ಬೇಕಾದ್ರೆ ನಮ್ಮ ಬ್ರೈನ್ಗೆ ಒಂದಿಷ್ಟು ಎನರ್ಜಿ ಬೇಕು. ಆ ಎನರ್ಜಿ ನಮ್ಮ ನಗುವಿನಿಂದನೇ ನಾವು ಸಂಪಾದನೆ ಮಾಡೋಕೆ ಸಾಧ್ಯ. ಪುಕ್ಕಟ್ಟಾಗಿ ಭಗವಂತ ಕೊಟ್ಟಿದ್ದಾನೆ, ಅದನ್ನ ನಾವು ಉಪಯೋಗಿಸಬಾರದು ಅನ್ನೋದಿಲ್ಲ. ಅದರಿಂದ ಸಮಗ್ರ ಉಪಯೋಗಿಸ್ಬೇಕು ಅಂತ ನನ್ನ ಭಾವನೆ. ಅಂದ್ರೆ ಎಲ್ಲಾ ನಮ್ಮೊಳಗಡೆನೆ ಇರುತ್ತೆ, ನಾವೇ ಅದನ್ನ ಹೆಕ್ಕಿ ತೆಗಿಬೇಕು, ಟ್ಯೂನ್ ಮಾಡ್ಕೊಳ್ಬೇಕಷ್ಟೇ. Super, ಫೈನ್ super. ಟ್ಯೂನಿಂಗ್ ಮಾಡ್ಕೋಬೇಕು. ನಮ್ಮ ಒಂದು ಥಿಂಕಿಂಗ್ ಅನ್ನ ಫೈನ್ ಟ್ಯೂನಿಂಗ್ ಮಾಡ್ಕೋಬೇಕು. ನಮ್ಮ ಲೈಫ್ ಸ್ಟೈಲ್ ನ ಫೈನ್ ಟ್ಯೂನಿಂಗ್ ಮಾಡ್ಕೊಂಡಾಗ ಎಲ್ಲವೂ ಸಾಧ್ಯ ಅಂತ ನನ್ನ ನಂಬಿಕೆ. ನಾವು ಸಾಧಿಸಿದ್ದೇನು ಇಲ್ಲ, ಕಿಂಚಿತ್ 1%, ಇನ್ನು 99% ಇದೆ. ಮುಂದಿನ ಜನ್ಮವೂ ಇದ್ರೆ ನಾನು ಬಂದು ಇನ್ನ ಸಾಧನೆ ಮಾಡ್ಬೇಕು ಅನ್ನುವಂತ ಕಾತರ ನನಗಿದೆ. ಎಲ್ಲಾರು ಹಣ ಮಾಡ್ಬೇಕು ಅಂತ ಹೇಳ್ತಾ ಇರ್ತಾರೆ, ನೀವು ಸಾಧನೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಾ. ಅದು ಯಾವುದು ಶಾಶ್ವತ ಅಲ್ಲ. ಅಟ್ಲೀಸ್ಟ್ ಜ್ಞಾನ ಇದ್ರೆ 4 ಜನರಿಗೆ ಉಪಕಾರ ಮಾಡ್ಬೋದು, 4 ಜನರಿಗೆ ಸಹಾಯ ಮಾಡಿ ಒಂದು ಉತ್ತಮ ಸಮಾಜ ನಿರ್ಮಾಣ ಮಾಡ್ಬೋದು. ಹಣ ಇದ್ರೆ ಅದನ್ನ ಖರ್ಚು ಮಾಡ್ಬೋದು ಅಷ್ಟೇ. ನಮ್ಮ ರಾಯಲ್ನೆಸ್ಗೆ ಹಣ ಬೇಕು, ನಮ್ಗೆ ಎಷ್ಟು ಬೇಕೋ ಅಷ್ಟು ಬೇಕು. ಅತಿ ಆಸೆಯಿಂದ ಏನು ಮಾಡಕ್ಕಾಗಲ್ಲ. ಅದೇ ಹೆಚ್ಚು ಜ್ಞಾನ ಇದ್ರೆ ಅದನ್ನ ಹಂಚಬಹುದು. ಹಣನ ಯಾರ ಹತ್ರ ಇದ್ರು ಹಂಚೋ ಅಂತ ಮನ್ಸು ಬರಲ್ವಲ್ಲ. ಖಂಡಿತ ಖಂಡಿತ. ಅದರಿಂದ ಬಹಳ ಜ್ಞಾನನೇ ಉತ್ತಮ ಹಣಕ್ಕಿಂತ. ನಮ್ಮ ಈ ಸಾಧನೆಯ ಹಾದಿಯಲ್ಲಿ ನಿಮ್ಮ ಗೆಲುವಿನ ರಹಸ್ಯದ ಜೊತೆ ನಿಮ್ಮ ಉದ್ದೇಶಗಳು ಏನು, ದೇವೋದ್ದೇಶಗಳು ಏನಿದೆ? ಅಂದ್ರೆ ಇದೇ ರೀತಿಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ನಂತರನೇ ನನ್ನ ಫೀಲ್ಡ್ ಅಲ್ಲಿ ಅಂತಲ್ಲ, ಬೇರೆ ಬೇರೆ ಫೀಲ್ಡ್ ನಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಉತ್ತಮ ಸಮಾಜ ನಿರ್ಮಾಣ ಮಾಡ್ಬೇಕು ಅನ್ನೋಂತ ಆಲೋಚನೆ ಇದ್ರೆ ನಮ್ಮ ದೇಶ ಇನ್ನಷ್ಟು ಅಭಿವೃದ್ಧಿಯನ್ನು ಹೊಂದತ್ತೆ, ಇನ್ನಷ್ಟು ಪ್ರಗತಿಯನ್ನು ಹೊಂದಿ ವಿಶ್ವವೇ ನಮ್ಮ ದೇಶವನ್ನ ನೋಡುವಂತೆ ಆಗುತ್ತೆ. ಈಗಾಗ್ಲೇ ಆಗಿದೆ. ಅದೇ ರೀತಿಯಲ್ಲಿ ಇನ್ನೂ ಹೆಚ್ಚಿನ ಬೆಳವಣಿಗೆ ಆಗುತ್ತೆ. ಅದೇ ಹೇಳ್ದಂಗೆ ಎಲ್ಲರೂ ಬರೀ ದುಡ್ಡಿಗಾಗಿ ಜೀವನ ಮಾಡದೆ ಕಿಂಚಿತ್ ಸಮಾಜಕ್ಕೂ ಒಂದಿಷ್ಟು ಒಳ್ಳೇದ್ ಮಾಡ್ಬೇಕು ಅನ್ನುವಂತ ಆಲೋಚನೆಯನ್ನ ಎಲ್ರು ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ನನ್ನ ವೈಯಕ್ತಿಕ ಒಂದು ಪ್ರಶ್ನೆ ಇದು. ಹಿಂದೂ ಅಂತಂದ್ರೆ ಏನು, ಹಿಂದೂ ಧರ್ಮ ಅಂತಂದ್ರೆ ಏನು? ಅದು ಪ್ರಾರಂಭಿಕವಾಗಿ ಸಿಂಧೂ ನದಿಯಿಂದ ಬಂದಿರುವಂತ ಒಂದು ಪದ, ಅದು ಹಿಂದೂ ಅಂತ ಆಗಿದೆ. ಸಿಂಧೂ ಕಣಿವೆಯಲ್ಲಿ ನಾವೆಲ್ಲ ಇದ್ದಂತವ್ರು. ವೇದ ಕಾಲದಲ್ಲಿ ಸಿಂಧೂ ನದಿ ಪ್ರಮುಖ ಪಾತ್ರವನ್ನ ವಹಿಸಿತ್ತು. ಅದು ಪಾಕಿಸ್ತಾನಕ್ಕೂ ಹರಿಯುತ್ತೆ. ಖಂಡಿತ ಹೌದು. ಸಿಂಧೂ ಕಣಿವೆ ಅಂತ, ಅದಕ್ಕೆ ಸಿಂಧ್ ಪ್ರಾಂತ್ಯ ಅಂತ ಹೇಳಿ ಕರಿತಾ ಇದ್ರು. ಸೊ ಈ ಸಿಂಧ್ ಪ್ರಾಂತ್ಯದಿಂದ ಹೆಸರು ಬಂದಿದೆ. ಆರ್ಯಾವರ್ತ ದೇಶದಿಂದ ಬಂದಿದ್ರಿಂದ ಅವರನ್ನ ಆರ್ಯರು ಅಂತ ಕರೀತಾರೆ. ಸೊ ಪ್ರಮುಖವಾಗಿ ಭಾರತವೇ ಇಡೀ ಪ್ರಪಂಚ ಆಗಿತ್ತು ವೇದ ಕಾಲದಲ್ಲಿ. ನಂತರ ಬೇರೆ ಬೇರೆ ದೇಶಗಳು, ಬೇರೆ ಬೇರೆ ಸಂಸ್ಕಾರ, ಬೇರೆ ಬೇರೆ ಸಂಸ್ಕೃತಿ, ಬೇರೆ ಬೇರೆ ಧರ್ಮಗಳಿಂದ ನಮ್ಮ ದೇಶ ಅಥವಾ ಪ್ರಪಂಚ ವಿಭಜನೆಗೊಂಡಿದೆ. ಅದರಿಂದ ಈಗ ನಾವು ಅದ್ರ ಬಗ್ಗೆ ಇದ್ರ ಬಗ್ಗೆ ಧರ್ಮದ ಬಗ್ಗೆ ಎಲ್ಲ ಮಾತಾಡ್ತೀವಿ. ಮೊದಲು ಎಲ್ಲರೂ ಮಾನವರೇ, ಒಂದೇ ಧರ್ಮ, ಮಾನವ ಧರ್ಮ. ಒಂದೇ ಧರ್ಮ, ಮಾನವ ಧರ್ಮ. ಯಾವ ರೀತಿ ಜೀವನ ಮಾಡಬೇಕು, ಅಲ್ಲಿನ ಭೌಗೋಳಿಕ ಪರಿಸ್ಥಿತಿಗಳಿಂದ ಅವರವರು ಒಂದೊಂದು ಕೃಷಿಯನ್ನ, ಒಂದೊಂದು ಉದ್ಯೋಗವನ್ನ ಆರಿಸ್ಕೊಳ್ತಾ ಬಂದ್ರು. ಆ ಉದ್ಯೋಗದಿಂದ ನಂತರ ಅದು ಜಾತಿ ಧರ್ಮ ಇತ್ಯಾದಿಗಳಿಂದ ಪರಿವರ್ತನೆ ಆಗ್ತಾ ಬಂತು. ಇದನ್ನ ನಾವು ಹೇಳ್ಬೋದು. ಯಾಕಂದ್ರೆ ನಾನು ಇತಿಹಾಸದ ವಿದ್ಯಾರ್ಥಿ, ನನಗೆ ತುಂಬಾ ಇತಿಹಾಸ ಅಂದ್ರೆ ಬಹಳ ಇಷ್ಟ. ಸೊ ಇತಿಹಾಸದಲ್ಲಿ ಕೂಡ ಒಂದಿಷ್ಟು ಪ್ರಶಸ್ತಿಗಳು ಬಂದಿದೆ. ಅಂದ್ರೆ ಎಲ್ಲ ರಾಜ ಮಹಾರಾಜರ ಹೆಸರುಗಳಲ್ಲಿ ಪ್ರಶಸ್ತಿ ಬಂದಿದೆ. ಅದು ನನಗೆ ಅತ್ಯಂತ ಆತ್ಮತೃಪ್ತಿಯನ್ನು ಕೊಟ್ಟಿದೆ. ಮಯೂರವರ್ಮನಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರಿಂದ ಹಿಡಿದು ಛತ್ರಪತಿ ಶಿವಾಜಿ, ಕಾಶ್ಮೀರ ರಾಜ ಹರಿಸಿಂಗ್ ವರೆಗೆ ಎಲ್ಲ ರಾಜರ ಹೆಸರಲ್ಲಿ ಮತ್ತೆ ಎಲ್ಲ ಧರ್ಮ ಗುರುಗಳ ಹೆಸರಲ್ಲಿ, ಶಂಕರಾಚಾರ್ಯ, ಮಧ್ವಾಚಾರ್ಯ, ರಾಮಾನುಜಾಚಾರ್ಯ, ಸಪ್ತ ಋಷಿಗಳ ಹೆಸರಿನಲ್ಲಿ ಬೇರೆ ಬೇರೆ ಎಲ್ಲರಿಂದ ನನಗೆ ಪ್ರಶಸ್ತಿ ಬಂದಿರೋದು ನನಗೆ ಅತ್ಯಂತ ಸಂತೋಷ ತಂದಿದೆ. ಮುಖ್ಯವಾಗಿ ಕೇಳ್ಬೇಕಾದಂತದ್ದು, ಕುಮಾರ್ ವಸಿಷ್ಠ ಅನ್ನೋದು ಹ್ಯಾಕ್ ಬಂತು? ಇವಾಗ ಎಲ್ಲರೂ ನಾರ್ಮಲಿ ಇವಾಗ ಶರ್ಮಾ, ಪಂಡಿತರು ಅಂತೆಲ್ಲ ಇಟ್ಕೊಂಡಿರ್ತಾರೆ. ನಿಮ್ಮ ಹೆಸರಲ್ಲೇನೆ ಗುರುಗಳ ಹೆಸರು ಇದೆಯಲ್ಲ, ಅದೇನೋ ನಿಮ್ಮ ವಂಶಾವಳಿಯಾಗಿ ಬಂದಂತದ್ದ ಅಥವಾ ನೀವೇ ಆರಿಸಿ ಅದು ಇಟ್ಕೊಂಡಿದ್ದ ಅಂತ? ಇಲ್ಲ, ನನ್ನ ಮೂಲತಃ ಹೆಸರು ಕುಮಾರಸ್ವಾಮಿ ಅಂತ ನನಗೆ ಇಟ್ಟಿದ್ದು. ಯಾಕಂದ್ರೆ ನಮ್ಮಲ್ಲಿ ಯಾರಿಗೆ ಮಕ್ಕಳು, ಗಂಡು ಮಕ್ಕಳು ಹುಟ್ಟಿದ್ರೆ ಅವ್ರಿಗೆ ಸುಬ್ರಹ್ಮಣ್ಯ ಅಥವಾ ನಾಗದೇವರನ್ನ ಹೆಸರಿಡ್ಬೇಕು ಅಂತ ಹೇಳಿ ನಾವು ಕುಕ್ಕೆ ಸುಬ್ರಹ್ಮಣ್ಯ ಕೇಳ್ಪಟ್ಟಿದ್ದೀವಿ. ಆದ್ರೆ ನನ್ನ ಹೆಸರು ಕುಮಾರ್ ಅಂತ. ಆದ್ರೆ ನಾನು BCom ಎಲ್ಲ ಮುಗಿಸಿ ನಂತರ ನಾನು ವಸಿಷ್ಠ ಗೋತ್ರ ಆದ್ರಿಂದ, ನಾನು ವಸಿಷ್ಠ ಋಷಿ, ಋಗ್ವೇದದಲ್ಲಿ 7ನೇ ಮಂಡಲ ನನಗೆ ಅತ್ಯಂತ ಇಷ್ಟವಾದ್ರಿಂದ ನಾನೇ ಅದನ್ನ
ಸೆಲೆಕ್ಟ್ ಮಾಡಿ ಕುಮಾರ್ ವಸಿಷ್ಠ್ ಅಂತ ಹೇಳಿ ನನ್ನ ಹೆಸರನ್ನ ಬದಲಾವಣೆ ನಾನು ಮಾಡ್ಕೊಂಡೆ 92ನೇ ಇಸ್ವಿಯಿಂದ. ಅದಾದ್ಮೇಲಿಂದ 96ರಿಂದ ನನ್ನ ಹೆಸರು ಇದೇ ರೀತಿಯಲ್ಲಿ ಆಸ್ ಪರ್ ಲೀಗಲ್ ಪ್ರಕಾರ ನೀವು ಡಾಕ್ಟರ್ ಕುಮಾರ್ ಕುಮಾರ್ ವಸಿಷ್ಠ ವಸಿಷ್ಠ್ ಅಂತಾನೆ ಅಂತಾನೆ ಇದೆ. ಇದೆ. ಹಾಗೆ ನೀವು ಬುಕ್ಗಳೆಲ್ಲ ಏನಾದ್ರು ಇವಾಗ್ಲೂ ಬರೀತಾ ಇದ್ದೀರಾ? ನಾನು ಈಗ ಶ್ರೀರಾಮಚಂದ್ರನ ಬಗ್ಗೆ ರಿಸರ್ಚ್ ಮಾಡಿದಂತ ಒಂದು ಪುಸ್ತಕ ಇದೆ, ನಾಡಿ ಜ್ಯೋತಿಷ್ಯ ಅಂತ ಹೇಳಿ, ದೊಡ್ಡದು, ಸಾಗರ್ ಪಬ್ಲಿಕೇಶನ್. ಅದರಲ್ಲಿ ಆರ್ಟಿಕಲ್ ನಾನು ಕಾಂಟ್ರಿಬ್ಯೂಟ್ ಮಾಡಿದ್ದೇನೆ. ಅದೇ ತರ ಅನೇಕ ಮ್ಯಾಗಝೈನ್ ಗಳಿಗೆ ಭವಿಷ್ಯವನ್ನ ಬರ್ಕೊಡ್ತಾ ಇದ್ದೆ. ಪತ್ರಿಕೆಗಳಲ್ಲಿ ಕೂಡ ನನ್ನ ಆರ್ಟಿಕಲ್ ಬಂದಿದೆ. ಸೊ ಟಿವಿ ಮಾಧ್ಯಮದಲ್ಲಿ ಪ್ರಪ್ರಥಮ ಬಾರಿಗೆ ನಾನು ಹಸ್ತ ಸಾಮುದ್ರಿಕ ಶಾಸ್ತ್ರ ಟಿವಿಯಲ್ಲೂ ಹೇಳ್ಬೋದು ಅಂತ ಹೇಳಿ ತೋರಿಸ್ಕೊಟ್ಟಂತ ವ್ಯಕ್ತಿ ನಾನು. ಅದೇ ರೀತಿಯಲ್ಲಿ ರುದ್ರಾಕ್ಷವನ್ನು ಎಲ್ಲರೂ ಧರಿಸ್ತಾರೆ, ಪವಿತ್ರವಾದ ರುದ್ರಾಕ್ಷ ಅಂದ್ರೆ ಈಶ್ವರನ ನೇತ್ರದ ಕಣ್ಣೀರಿನಿಂದ ಬಂದದ್ದು ಅಂತ ಅದು. ಅದರಿಂದ ಆ ರುದ್ರಾಕ್ಷದಲ್ಲಿ ನೀವು ರುದ್ರಾಕ್ಷವನ್ನ ನೋಡಿರ್ತೀರಿ, ಎಲ್ಲ ಒಂದೇ ತರ ಕಾಣಿಸ್ತಾ ಇರುತ್ತೆ. ಅದು ಏಕಮುಖ, ದ್ವಿಮುಖ, ತ್ರಿಮುಖ ಅಂತ ಹೇಳಿ 14 ಮುಖ, 21 ಮುಖದವರೆಗೆ ಇದೆ. ಆ ರುದ್ರಾಕ್ಷಿಯಲ್ಲಿ ನೀವು ಲೆನ್ಸಿನಿಂದ ಯಾವತ್ತಾದ್ರೂ ಕುತ್ಕೊಂಡು ನೋಡಿದ್ರೆ ನಿಮ್ಗೆ ಏನೇನೋ ಸಿಂಬಲ್ ಕಾಣುತ್ತೆ. ಶಿವಲಿಂಗ ಇದ್ದಂಗೆ, ತ್ರಿಶೂಲ ಇದ್ದಂಗೆ, ಸ್ವಸ್ತಿಕ್ ಇದ್ದಾಗೆ, ಅಥವಾ ಯಾವುದೋ ಒಂದು ಘಟನೆ, ಒಂದು ತ್ರಿಪುರಾಸುರನನ್ನು ಸಂಹಾರ ಮಾಡ್ತಾ ಇರುವಂತೆ ಈಶ್ವರ ಬಿಲ್ಲು ಬಾಣ ಇಟ್ಕೊಂಡು ಕಾಮದಹನ ಮಾಡ್ತಿರುವಂತೆ ಈ ರೀತಿ ನನ್ನ ಕಣ್ಣಿಗೆ ಕಾಣಿಸಕ್ಕೆ ಶುರು ಆಯ್ತು. ಅದನ್ನ ಸೂಕ್ಷ್ಮ ರೂಪದಿಂದ ನೋಡಿದಾಗ ಆ TV9 ಅವರು ನಮ್ಮ ಮನೆಗೆ ಬಂದು ಆ ಒಂದು ಕಾರ್ಯಕ್ರಮನ ಮಾಡಿದ್ದಾರೆ. 1 ಗಂಟೆಗಳ ಕಾರ್ಯಕ್ರಮ. ಇಂಗ್ಲಿಷ್ TV9 ನ್ಯೂಸ್ ಅಲ್ಲಿ ಕೂಡ ಬಂದಿತ್ತು. ಅದು 1 ಅವರ್ ಪ್ರೋಗ್ರಾಮು. ಆ ರುದ್ರಾಕ್ಷವನ್ನ ಝೂಮ್ ಮಾಡಿ ಅದರಲ್ಲಿರುವಂತ ಕಥೆಗಳು ಮತ್ತೆ ಅದರಲ್ಲಿರುವಂತ ವಿಚಾರಗಳನ್ನ ನಾನು ಹೇಳಿದ್ದೇನೆ, ಅದನ್ನ ಜನರಿಗೆ ಮುಟ್ಟಿಸಿದೆ. ಅಂದ್ರೆ ಪ್ರತಿಯೊಂದು ಪ್ರಕೃತಿ ತನ್ನ ಒಡಲಲ್ಲಿ ಇಟ್ಕೊಂಡಿದೆ, ಅದನ್ನ ನಾವು ಯಾವ ರೀತಿ ಬಳಸ್ತೀವಿ, ಯಾವ ರೀತಿ ನಾವು ಉಪಯೋಗ ಮಾಡ್ಕೊಳ್ತೀವಿ, ಆ ರೀತಿ ನಾವು ಸಮೃದ್ಧಿ ಸೌಭಾಗ್ಯವನ್ನು ಹೊಂದುತ್ತೀವಿ ಅಂತ ಹೇಳುವಂಥದ್ದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಕೊನೆಯದಾಗಿ ನಮ್ಮ ಇಂದಿನ ಯುವ ಪೀಳಿಗೆಗೆ ನಿಮ್ಮ ಕಡೆಯಿಂದ ಒಂದು ಸಂದೇಶ ಅಥವಾ ಆಶೀರ್ವಚನ ಆದ್ರೂ ಇರಬಹುದು, ದಯವಿಟ್ಟು. ನಾನು ಎಲ್ಲರಿಗೂ ಏನ್ ಹೇಳಕ್ ಇಷ್ಟಪಡ್ತೀನಿ, ಎಸ್ಪೆಷಲಿ ಯುವ ಜನತೆಗೆ ಅಂತಂದ್ರೆ, ಎಲ್ಲರೂ ನಿಮ್ಮ ಒಂದು ಸಂಸ್ಕಾರವನ್ನ ಬೆಳೆಸ್ಕೊಳ್ಳಿ. ಸಂಸ್ಕಾರದಿಂದ ದೂರ ಹೋಗ್ಬೇಡಿ. ಆ ಸಂಸ್ಕಾರ ಮುಂದೆ ನಿಮಗೆ ಖಂಡಿತ ಕಾಪಾಡುತ್ತೆ. ಅದರಲ್ಲಿ ಅಪನಂಬಿಕೆ ಬೇಡ. ಸೊ ನಂಬಿಕೆಯನ್ನ ಇಟ್ಕೊಂಡು ಒಂದೇ ಕಂಟಿನ್ಯೂಸ್ ಆಗಿ ನೀವು ನಿಮ್ಮ ಡಿಟರ್ಮಿನೇಷನ್ ಅಲ್ಲಿ ಕೆಲಸವನ್ನ ಮಾಡಿ. ತಾತ್ಕಾಲಿಕವಾಗಿ ಏನೋ ನಿಮ್ಗೆ ಲಭ್ಯವಾಗುತ್ತೆ ಅನ್ನೋದಕ್ಕೋಸ್ಕರ ನಮ್ಮ ಸಂಸ್ಕೃತಿಯನ್ನ ಬಿಡಬೇಡಿ. ಸಂಸ್ಕೃತಿಯಿಂದ ದೂರ ಹೋಗ್ಬೇಡಿ. ಮುಂದೆ ಇದೇ ಸಂಸ್ಕೃತಿ ನಿಮ್ಮನ್ನ ಕಾಪಾಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಹಳ ಬಹಳ ಸಂತೋಷ ಆಯ್ತು. ವೀಕ್ಷಕರೇ, ಸಾಧನೆಯ ಹಾದಿಯಲ್ಲಿ ಗೆಲುವಿನ ರಹಸ್ಯ ನಮ್ಮ ವಿಶೇಷ ಅತಿಥಿಗಳು ಡಾಕ್ಟರ್ ಕುಮಾರ್ ವಸಿಷ್ಠ ಗುರೂಜಿಯವರ ನಿಜವಾಗ್ಲೂ ಬಹಳ ಒಂದು ಅದ್ಭುತವಾದ ಒಂದು ರಹಸ್ಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ರಹಸ್ಯ ಅನ್ನೋದಕ್ಕಿಂತ ಅದು ಸಂದೇಶ ಆಗ್ಬೋದು, ಆಶೀರ್ವಚನ ಆಗ್ಬೋದು. ನಮಗೆ ಬಹಳ ಹೆಮ್ಮೆ ಇದೆ ನೀವು ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ನಮ್ಮ ಈ ರಿಯಾಲಿಟಿ ಚಾನಲ್ ಸದಾ ನಿಮ್ಮೊಂದಿಗೆ. ಈ ಒಂದು ಸಂದರ್ಶನದ ಬಗ್ಗೆ ನಿಮ್ಮ ಅಭಿಪ್ರಾಯನ ನಮ್ಮ ವೀಕ್ಷಕರಿಗೆ ತಿಳಿಸ್ಬೋದು ಗುರುಜಿ. ಖಂಡಿತ. ನೀವು ಈ ತರ ಒಬ್ಬೊಬ್ಬ ವ್ಯಕ್ತಿಯನ್ನು ಕೂಡ ಅವರಲ್ಲಿರ್ತಕ್ಕಂಥ ರಹಸ್ಯದ ವಿಷಯಗಳನ್ನ ಅಥವಾ ಸ್ಫೂರ್ತಿದಾಯಕ ಮಾತುಗಳನ್ನ ನೀವು ಈ ಒಂದು ಸಮಾಜಕ್ಕೆ ನೀಡ್ತಾ ಇದ್ದೀರಿ. ಇದೇ ಒಂದು ಉತ್ತಮ ಕೆಲಸ ಅಂತ ಹೇಳಿ ನಾನು ಭಾವಿಸ್ತೇನೆ. ಸೊ ಇದೇ ರೀತಿಯಲ್ಲಿ ನಿಮ್ಗೆ ಭಗವಂತ ಇನ್ನಷ್ಟು ಶಕ್ತಿಯನ್ನ ಕೊಟ್ಟು ಮತ್ತೊಂದು ಉತ್ತಮ ಸಮಾಜವನ್ನ ನೀವು ನಿರ್ಮಾಣ ಮಾಡುವಲ್ಲಿ ನಿಮ್ಮದು ಒಂದು ಪಾತ್ರ ಇದೆ ಅಂತ ಹೇಳೋದಕ್ಕೆ ನನ್ ಬಹಳ ಖುಷಿ ಆಗುತ್ತೆ. ಇದೇ ರೀತಿ ಸಾಧಕರನ್ನ ಗುರುತಿಸಿ ನೀವು ಮಾಡ್ತಾ ಇರುವಂತ ಕೆಲಸ ಮುಂದೆ ಯಶಸ್ವಿ ಆಗ್ಲಿ, ದೊಡ್ಡ ಮಟ್ಟದಲ್ಲಿ ಇದು ಪ್ರಚಾರವನ್ನ ಪಡೆದು ಮತ್ತಷ್ಟು ಸಾಧಕರನ್ನ ನಿಮ್ಮಲ್ಲಿಗೆ ಕರೆತರುವಂತೆ ಮಾಡ್ಲಿ ಅಂತ ಹೇಳ್ತಾ, ಅದೇ ರೀತಿಯಲ್ಲಿ ಇವತ್ತಿನ ಒಂದು ಕಾರ್ಯಕ್ರಮ ರಿಯಾಲಿಟಿ ನ್ಯೂಸ್ ಚಾನೆಲ್ ಅವ್ರಿಗೂ ಕೂಡ ನಾನು ಧನ್ಯವಾದವನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಒಂದು ಸ್ಟುಡಿಯೋವನ್ನ ನಮಗೆ ಉಪಯೋಗಿಸ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಂತ ಸ್ಟುಡಿಯೋದವ್ರಿಗೂ ಕೂಡ, ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ಆಡಳಿತ ವರ್ಗದವ್ರಿಗೂ ಕೂಡ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದವನ್ನು ಹೇಳ್ತಾ, ಮತ್ತೊಮ್ಮೆ ವೀಕ್ಷಕರಿಗೆ ಅನಂತ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ. ನೋಡಿ ವೀಕ್ಷಕರೇ, ಪ್ರತಿ ವಾರ ನಮ್ಮ ಮಹಾನ್ ಒಂದು ಆಸೆ ಏನು ಅಂತಂದ್ರೆ, ಪ್ರತಿಯೊಬ್ಬ ಸಾಧನೆಯ ಹಿಂದೆ ಸೋಲು ನಲಿವು ಎಲ್ಲ ಇರುತ್ತೆ. ಆ ಸಾಧನೆಯ ಜೊತೆಯಲ್ಲಿ ಅವರ ರಹಸ್ಯ ಏನು, ಹಾಗೆ ರಹಸ್ಯದಂದ್ರೆ ಅವ್ರ ಸೀಕ್ರೆಟ್ಸ್ ಏನು, ಅವ್ರು ಹೊರಗಡೆ ಬರೋದಕ್ಕೆ ಏನು ರಹಸ್ಯನ ನಮಗೆ ತಿಳಿಸ್ಕೊಡ್ತಾರೆ ಅಂತ ನಾವು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹಾಗೆ ವಿಶೇಷ ಅತಿಥಿಗಳು ಡಾಕ್ಟರ್ ಕುಮಾರ್ ವಸಿಷ್ಠ ಸರ್ ಅವರಿಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ಭಾರತ ಸರ್ಕಾರ ಒಂದು ಅತ್ಯುನ್ನತವಾದ ಪ್ರಶಸ್ತಿಗಳನ್ನು ಕೊಟ್ಟು ಈ ರೀತಿಯ ಒಂದು ಶಕ್ತಿಯನ್ನು ಬೆಳೆಸ್ಕೋಬೇಕು, ಅವರನ್ನು ಬೆಳೆಸಬೇಕು, ಎಲ್ಲ ಕಡೆ ನಮ್ಮ ತನವನ್ನು ಉಳಿಸ್ಕೋಬೇಕು ಅಂತ ಹೇಳ್ತಾ ಈ ದಿನದ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ವೀಕ್ಷಕರು ಯಾವಾಗಲೂ ಹೇಳ್ತಾ ಇರ್ತೀವಿ, ನಮ್ಮ ಕಾರ್ಯಕ್ರಮ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಏನಾದರೂ ತಪ್ಪಿತ್ತು ಅಂತಂದರೆ ದಯವಿಟ್ಟು ತಿಳಿಸ್ಕೊಡ್ಬೇಕು ಅಂತ ಹೇಳ್ತಾ
ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ.